ಕಳೆದಂಥ ಕ್ಲಾಸ್ಗಳಲ್ಲಿ ಅಂದರೆ ಪಾರ್ಟ್ 3ಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ನಲ್ಲಿ ಏನಿದೆಯೋ ಆ ಕಂಟೆಂಟನ್ನು ಇಟ್ಕೊಂಡು ನಾವು ಅಂದರೆ ರೈಟಿಂಗ್ ನೋಟ್ಸು ನಮಗೇನು ಅವೈಲೇಬಲ್ ಇದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಒಂದು ಕ್ಲಾಸಸನ್ನು ಮಾಡ್ತಾ ಇದ್ದೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೆನಪು ಅಂದರೆ ಏನು, ಮರೆವು ಅಂದರೆ ಏನು, ಅದರ ವಿಧಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ವಿತ್ ಎಕ್ಸಾಂಪಲ್ ಕೊಟ್ಟುಕೊಂಡು. ಮತ್ತು ಆ ಮರೆವಿನ ಪ್ರಮಾಣ ಅಂತಕ್ಕಂಥದ್ದು ಎಷ್ಟಿರುತ್ತೆ ಅದ್ರ ಬಗ್ಗೆ ಕೂಡ ಅಂಕಿಅಂಶಗಳ ಸಮೇತವಾಗಿ ನಾನು ಹೇಳಿದ್ದೆ, ಸ್ಮೃತಿ ಮತ್ತು ವಿಸ್ಮೃತಿಯ ಬಗ್ಗೆ. ಆ್ಯಂಡ್ ಈ ಒಂದು ಕ್ಲಾಸಲ್ಲಿ ಸೊ ಕಲಿಕಾ ವರ್ಗಾವಣೆ ಬಗ್ಗೆ ಈ ಕ್ಲಾಸನ್ನು ಹಂಗೆ ಕಂಟಿನ್ಯೂ ಮಾಡೋಣ ಈಗ. ಸೊ ಕಲಿಕಾ ವರ್ಗಾವಣೆ ಅಂದರೆ ಏನು, ಇದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಸೊ ಅದಕ್ಕೆ ಮೀನಿಂಗ್ ಏನು, ಅವೆಲ್ಲವನ್ನು ನೋಡೋಣ. ಸೊ ಇಲ್ಲಿ ಮಾಡ್ತಾ ಇರಕ್ಕಂಥದ್ದು ಖಂಡಿತವಾಗ್ಲೂ ನಿಮಗೆ TETಯ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಏನು ಒಂದು ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಪತ್ರಿಕೆಯಲ್ಲಿ ಬರುತ್ತೆ. ಅದು ತುಂಬ ಯೂಸ್ಫುಲ್ ಆಗುತ್ತೆ, ನಿಮಗೆ ಸ್ಕೋರ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ಇವತ್ತು ಯಾರೆಲ್ಲ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ, ಎಲ್ಲ TET ತರಗತಿಗಳ ಲಿಂಕು ಅಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಮತ್ತು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡ್ತಂದರೆ ನಿಮಗೆಲ್ಲವೂ ಅವೈಲೇಬಲ್ ಇದೆ. ಸೊ ಲೆಟ್ಸ್ ಬಿಗಿನ್ ಫ್ರಮ್ ದ ಕಲಿಕಾ ವರ್ಗಾವಣೆ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. ಸೊ ಏನು ಕಲಿಕಾ ವರ್ಗಾವಣೆ ಅನ್ನಲಿಕ್ಕೆ ಮೀನಿಂಗ್ ಫಸ್ಟ್ ತಿಳಿಯೋ ಪ್ರಯತ್ನ ಮಾಡೋಣ ಈಗ. ಒಂದು ಸನ್ನಿವೇಶದಲ್ಲಿ ಕಲಿತಂಥ ಜ್ಞಾನ ತರಬೇತಿಯು ಇನ್ನೊಂದು ಸನ್ನಿವೇಶದಲ್ಲಿ ವರ್ಗಾಯಿಸ್ತಕ್ಕಂಥ ವಿಧಾನವೇ ಕಲಿಕೆ ವರ್ಗಾವಣೆ ಅಂತ. ಭಾಳ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸನ್ನಿವೇಶದಲ್ಲಿ ಕಲಿತಂಥ ಜ್ಞಾನ ತರಬೇತಿಯು ಇನ್ನೊಂದು ಸನ್ನಿವೇಶದಲ್ಲಿ ವರ್ಗಾಯಿಸ್ತಕ್ಕಂಥ ವಿಧಾನವೇ ಕಲಿಕೆ ವರ್ಗಾವಣೆ. ಸೊ ಒಂದು ಟೈಮಲ್ಲಿ ಕಲಿತಂಥ ಒಂದು ನಾವು ಏನಾದರೂ ಕಲ್ತ್ಕೊಳ್ಬೋದು, ಅದು ಸೊ ಮತ್ತೊಂದು ಸನ್ನಿವೇಶದಲ್ಲಿ ಏನಾಗಬೇಕು, ವರ್ಗಾವಣೆ ಆಗಬೇಕು. ಸೊ ಅದನ್ನು ನಾವು ಏನಂತ ಕರಿತೀವಿ, ಇದನ್ನು ಕಲಿಕೆ ವರ್ಗಾವಣೆ ಅಂತ ಕರಿತೀವಿ, ಆಯಿತಾ. ಸೊ ಒಂದೇ ಸಲ ಮೀನಿಂಗ್ ಹೇಳೋದು ನಿಮ್ಗೆ ಅರ್ಥ ಆಗದೇ ಇರ್ಬೋದು, ಬಟ್ ಎಕ್ಸಾಂಪಲ್ ಕೊಡ್ಕೊಂಡು ಹೇಳ್ತಾ ಹೋದರೆ, ಅದಕ್ಕೆ ಒಂದಷ್ಟು ನಿದರ್ಶನಗಳನ್ನು ಹೇಳ್ತಾ ಹೋದರೆ ನಿಮಗೆಲ್ಲ ಅದು ಕನೆಕ್ಟ್ ಆಗುತ್ತೆ. ಸೊ ತೊಂದರೆ ಇಲ್ಲ ಈಗ. ಸೊ ಇದು ಫಸ್ಟ್ ಮೀನಿಂಗ್ ಆಯಿತು. ಈಗ ಹಾಗೆ ಸ್ಕಾಲಪ್ ಮಾಡೋಣ ಈಗ. ನೋಡಿ ಇಲ್ಲೊಂದಿದೆ ಈಗ. ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನವು ತರಬೇತಿಯು ಇನ್ನೊಂದು ಸನ್ನಿವೇಶದಲ್ಲಿ ಹೆಚ್ಚು ಪರಿಣಾಮಕಾರಿಯಾದರೆ ಅದನ್ನು ಅದನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ನಾವು ಕರಿತೀವಿ. ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ. ನೋಡಿ, ಯಾವುದಾದ್ರು ಒಂದು ಸನ್ನಿವೇಶದಲ್ಲಿ ಕಲಿತಂಥ ಜ್ಞಾನ ಅಥವಾ ತರಬೇತಿಯು ಮತ್ತೊಂದು ಸನ್ನಿವೇಶದಲ್ಲಿ ಹೆಚ್ಚು ಪರಿಣಾಮಕಾರಿಯಾದರೆ ಅಥವಾ ಉಪಯೋಗ ಆದರೆ ಅದನ್ನು ನಾವು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ಇದನ್ನು. ಸೊ ಇದಕ್ಕೆ ಡೆಡ್ ಆಪೋಸಿಟ್ ಬಂದು ಋಣಾತ್ಮಕ ಕಲಿಕಾ ವರ್ಗಾವಣೆ. ಸೊ ಕಲಿತಂಥ ಒಂದು ಕಲಿಕೆ ಯಾವುದಾದ್ರು ಒಂದು ಸನ್ನಿವೇಶದಲ್ಲಿ ಅದು ನೆಕ್ಸ್ಟು ಇನ್ನೊಂದು ಸನ್ನಿವೇಶಕ್ಕೆ ಜಾಸ್ತಿ ಉಪಯೋಗಕಾರಿ ಆಗಲಿಲ್ಲ ಅಂದರೆ, ಪರಿಣಾಮಕಾರಿ ಆಗದೇ ಇದ್ದರೆ ಅದನ್ನು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರೀತಾರೆ, ಅಷ್ಟೇ ಸಿಂಪಲ್ಲಾಗಿ. ಇದ್ರ ಬಗ್ಗೆ ನಿಮಗೆ ಅಪ್ಲೈಡ್ ಲೆವೆಲ್ಲಿ ಕ್ವಶನ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಹಂಗೆ ಸ್ಕಾಲಪ್ ಮಾಡ್ತೀನಿ ಈಗ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದರೆ ಈಗ ಈಸಿಯಾಗಿ ನಿಮಗೆ ಧನಾತ್ಮಕ ಕಲಿಕಾ ವರ್ಗಾವಣೆಗೆ. ಗಣಿತದಲ್ಲಿ ನಾವು ಪಡೆದ ಜ್ಞಾನ ಭೌತಶಾಸ್ತ್ರದಲ್ಲಿ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವಾಗುತ್ತೆ ಅಂತ. ಸೊ ಗಣಿತದಲ್ಲಿ ನಾವು ಪಡ್ಕೊಂಡಂಥ ಜ್ಞಾನ ಭೌತಶಾಸ್ತ್ರದಲ್ಲಿ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಬೈಸಿಕಲ್ ಓಡಿಸಲು ಕಲಿತವನಿಗೆ ದ್ವಿಚಕ್ರ ವಾಹನ ಓಡಿಸಲು ಕಲಿಯುವುದು ಸುಲಭವಾಗುತ್ತೆ. ಸೊ ಇದು ಕೂಡ ಒಂದು ಧನಾತ್ಮಕ ಕಲಿಕಾ ವರ್ಗಾವಣೆಗೆ ಉದಾಹರಣೆ ಆಗುತ್ತೆ. ಈ ರೀತಿ ಉದಾಹರಣೆಗಳ ಸಹಿತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಭಾಳ ಈಸಿ ಆಗುತ್ತೆ. ಇವೆಲ್ಲವನ್ನು ನೋಡಿದಾಗ ಒಟ್ಟಾರೆಯಾಗಿ ಒಂದು ಮೀನಿಂಗ್ಗಳು ಹೇಳ್ಬೋದು. ಸೊ ಒಂದು ಕಾಂಟೆಕ್ಸ್ಟಲ್ಲಿ ಯಾವುದಾದ್ರು ಒಂದು ಸಂದರ್ಭ ಅಥವಾ ಸನ್ನಿವೇಶದಲ್ಲಿ ಕಲಿತಂಥ ಒಂದು ಕಲಿಕೆ ಮತ್ತೊಂದು ಸನ್ನಿವೇಶಕ್ಕೆ ಯೂಸ್ ಆಗಬೇಕದು, ಅದನ್ನು ಕಲಿಕಾ ವರ್ಗಾವಣೆ ಅಂತಾರೆ. ಅದು ಏನಾದರೂ ತುಂಬ ಪರಿಣಾಮಕಾರಿಯಾಗಿ ಯೂಸ್ ಆದರೆ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ, ಅಷ್ಟೇ. ಅದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋಣ ಈಗ. ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂದರೆ ಏನು ಅಂತ ನಾನು ಆವಾಗಲೇ ಹೇಳಿದೆ. ಧನಾತ್ಮಕ ಕಲಿಕಾ ವರ್ಗಾವಣೆಗೆ ವಿರುದ್ಧವಾಗಿರೋದೇ ಋಣಾತ್ಮಕ ಕಲಿಕಾ ವರ್ಗಾವಣೆ. ಒಂದು ಸನ್ನಿವೇಶದಲ್ಲಿ ಕಲಿತ ವಿಷಯವು ಇನ್ನೊಂದು ಸನ್ನಿವೇಶದಲ್ಲಿ ಅಡ್ಡಿಪಡಿಸಿದ್ರೆ, ಸೊ ಯಾವುದೇ ಪ್ರಭಾವ ಬೀರದೇ ಇದ್ದರೆ, ಅಡ್ಡಿಪಡಿಸಿದ್ರೆ, ಸೊ ಐ ಥಿಂಕ್ ಅದು ಉಪಯೋಗಕಾರ ಅಲ್ಲದೇ ಇದ್ದರೆ ಅದನ್ನು ನಾವು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಇಲ್ಲಿ ಸೊ ಕರೆಯುವಂಥದ್ದು. ನೋಡಿ, ಭಾಳ ಈಸಿ ಇದೆ ಇದು. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಋಣಾತ್ಮಕ ಕಲಿಕೆಗೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಕನ್ನಡ ಭಾಷೆಯನ್ನು ಕಲಿತ ನಂತರ ಇಂಗ್ಲೀಷ್ ಭಾಷೆಯನ್ನು ಕಲಿಯುವಾಗ ವಾಕ್ಯ ರಚನೆಯಲ್ಲಿ ತಪ್ಪುಗಳಾಗುತ್ತವೆ, ಕಾರಣ ಅದು ಋಣಾತ್ಮಕ ಕಲಿಕೆ ಆಗುತ್ತೆ ಅಂತ. ಸೊ ಒಂದು ಭಾಷೆ ನಾವೇನು ಕಲ್ತ್ಕೋತೀವಿ ಅದು ಮತ್ತೊಂದು ಭಾಷೆಗೆ ಹೆಲ್ಪ್ ಮಾಡದೇ ಇದ್ದರೆ, ಅಡ್ಡಿಪಡಿಸಿದ್ರೆ ಅದು ಋಣಾತ್ಮಕ ಕಲಿಕೆ ಆಗುತ್ತೆ, ಅರ್ಥ ಮಾಡ್ಕೊಂಡಿದ್ದಾನೆ, ಆಯಿತಾ. ಸೊ ಇನ್ನೂ ಒಂದಿದೆ ಶೂನ್ಯ ವರ್ಗಾವಣೆ. ಶೂನ್ಯ ವರ್ಗಾವಣೆ ಅಂದರೆ ಏನು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈಗ. ಇದು ಕೂಡ ಭಾಳ ಸೊ ಈಸಿ ಆಗಿದೆ, ನಾನು ಹೇಳ್ತೀನಿ ಅದನ್ನ ಈಗ. ನೋಡಿ, ಶೂನ್ಯ ವರ್ಗಾವಣೆ ಅನ್ನಲಿಕ್ಕೆ ಒಂದು ಸನ್ನಿವೇಶದಲ್ಲಿ ಕಲಿತಂಥ ವಿಷಯ ಅಥವಾ ತರಬೇತಿ ಇನ್ನೊಂದು ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇದ್ದಾಗ ಅಂತಹ ವರ್ಗಾವಣೆಯನ್ನು ಶೂನ್ಯ ವರ್ಗಾವಣೆ ಅಂತ ನಾವು ಕರಿತೀವಿ ಅಂತ, ಆಯಿತಾ. ಸೊ ಶೂನ್ಯ ವರ್ಗಾವಣೆ ಅಂದ್ರೇನು, ಝೀರೋ, ಯಾವುದೇ ಪರಿಣಾಮವನ್ನು ಬೀರದೇ ಇರೋದು, ಯಾವುದೇ ಉಪಯೋಗ ಬರದೇ ಇರೋದು. ಸೊ ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಕಲ್ತ್ಕೋತೀವಿ ಅದು ಮತ್ತೊಂದು ಸನ್ನಿವೇಶಕ್ಕೆ ಆ ತರಬೇತಿ ಆಗಲಿ, ಕಲಿತಂಥ ಕ್ರಿಯೆಗಳಾಗಲಿ ಅಥವಾ ಕಲಿತಂಥ ವಿಷಯಗಳಾಗಲಿ ಅದು ಯಾವುದೇ ಪರಿಣಾಮಕಾರಿ ಆಗಲ್ಲ ಅಂತ, ಅದು ಯಾವುದೇ ಉಪಯೋಗಕ್ಕೂ ಬರಲ್ಲ ಅಂದರೆ ಅದನ್ನು ನಾವು ಇಲ್ಲಿ ಶೂನ್ಯ ವರ್ಗಾವಣೆ ಅಂತ ಹೇಳ್ತೀವಿ. ನೋಡಿ, ಭಾಳ ಈಸಿ ಇದೆ ಈಗ, ಆಯಿತಾ. ನೆಕ್ಸ್ಟು ಈ ಶೂನ್ಯ ವರ್ಗಾವಣೆಗೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ನೀವು ಎಕ್ಸಾಂಪಲ್ ಓದ್ಕೊಬಿಟ್ರೆ ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಅದು. ನೋಡಿ, ಇಲ್ಲಿದೆ ಇದು. ಸೊ ಬೀಜಗಣಿತದ ಜ್ಞಾನ ಇತಿಹಾಸ ಪೌರನೀತಿಯನ್ನು ಕಲಿಯುವಾಗ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಮತ್ತು
ಸಂಗೀತದ ಕಲಿಕೆ ವಿಮಾನ ಹಾರಿಸುವುದನ್ನು ಕಲಿಯುವಾಗ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ, ಅದು ಶೂನ್ಯ ವರ್ಗಾವಣೆ. ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳಿ ಶೂನ್ಯ ವರ್ಗಾವಣೆಯಲ್ಲಿ. ನೋಡಿ, ನೀವು ಆಲ್ಜಿಬ್ರಾದಲ್ಲಿ ಏನು ಒಂದು ಕಲ್ತ್ಕೊಳ್ತೀರ, ಅದು ಬಂದುಬಿಟ್ಟು ಹಿಸ್ಟ್ರಿ ಮತ್ತು ಸಿವಿಕ್ಸ್ಗೆ ಕಲಿಬೇಕಾದ್ರೆ ಅದು ಯಾವುದೇ ರೀತಿಯ ಪರಿಣಾಮ ಬೀರಲ್ಲ, ಅಂದರೆ 100% ಅದು ಋಣಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ, ಶೂನ್ಯ ವರ್ಗಾವಣೆ ಆಗುತ್ತೆ ಅಂತ. ನೆಕ್ಸ್ಟು ಸಂಗೀತದ ಕಲಿಕೆ ವಿಮಾನ ಹಾರಿಸೋದನ್ನು ಕಲಿಬೇಕಾದ್ರೆ ಯಾವುದೇ ಪ್ರಭಾವವನ್ನು ಬೀರಲ್ಲ ಅಂತ. ಸೊ ಮ್ಯೂಸಿಕ್ಕು ಫ್ಲೈಟನ್ನು ಐ ಥಿಂಕ್ ಅದನ್ನು ಹಾರಿಸ್ಲಿಕ್ಕೂ ಸಂಬಂಧ ಇಲ್ಲ, ಹಾಗಾಗಿ ಅದು ಶೂನ್ಯ ವರ್ಗಾವಣೆ ಆಗುತ್ತೆ ಅಂತ, ಆಯಿತಾ. ಸೊ ನೆಕ್ಸ್ಟು ಪಾರ್ಶ್ವ ವರ್ಗಾವಣೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನೋಡಿ ಭಾಳ ಈಸಿ ಇದೆ ಇವೆಲ್ಲವೂ ಕೂಡ. ನೋಡಿ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂದರೆ ಅದು ಶೂನ್ಯ ವರ್ಗಾವಣೆ ಆಗುತ್ತೆ, ಆಯಿತಾ ನಿಮಗೆ. ಇನ್ನು ಋಣಾತ್ಮಕ ವರ್ಗಾವಣೆ ಅಂದರೆ ಏನು? ಸೊ ಒಂದು ಸನ್ನಿವೇಶದಂತೆ ಕಲಿತಂಥ ಜ್ಞಾನ ಅಥವಾ ತರಬೇತಿ ಮತ್ತೊಂದು ಸನ್ನಿವೇಶಕ್ಕೆ ಏನು ಅಂದರೆ ಅದು ಅಡ್ಡಿಪಡಿಸಿದ್ರೆ, ಅಷ್ಟೇ ಸಿಂಪಲ್ಲು, ಅಡ್ಡಿಪಡಿಸಿದ್ರೆ ಅದು ಋಣಾತ್ಮಕ ಕಲಿಕಾ ವರ್ಗಾವಣೆ. ಶೂನ್ಯ ವರ್ಗಾವಣೆ ಅಂದರೆ ಏನು? ಯಾವುದೇ ರೀತಿಯ ಉಪಯೋಗಕ್ಕೆ ಬರದೇ ಇರೋದು, ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರದೇ ಇರೋದು, ಆಯಿತಾ. ಸೊ ಅದನ್ನು ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇರೋದು, ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ನಾವು ಯಾವಾಗ ಹೇಳಿದ್ವಲ್ಲ, ಈಗ ನೀವು ಆಲ್ಜಿಬ್ರಾದಲ್ಲಿ ಲೆಕ್ಕಗಳನ್ನು ಕಲ್ತ್ಕೊಂಡ್ರೆ ಅದು ಇತಿಹಾಸ ಪೌರನೀತಿಗೆ ಐ ಥಿಂಕ್ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ, ಪರಿಣಾಮಕಾರಿ ಆಗಲಿಲ್ಲ ಅಂದರೆ ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ಅರ್ಥ ಆಯ್ತು ನಿಮಗೆ? ಸೊ ಅದೇ ಥರ. ನೆಕ್ಸ್ಟು, ಒಂದು ಮಗು ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ತನ್ನ ದೈನಂದಿನ ಜೀವನದಲ್ಲಿ ಬಳಸಿಕೊಳ್ಳುತ್ತಾನೆ ಅಂತ. ಅವನು ಸ್ಕೂಲಲ್ಲಿ ಏನು ಕಲ್ತ್ಕೊಳ್ತಾನೆ, ಅವನು ಅಂಥ ಒಬ್ಬ ವಿದ್ಯಾರ್ಥಿ ತನ್ನ ಡೈಲಿ ಲೈಫಲ್ಲಿ ಅದನ್ನು ಯೂಸ್ ಮಾಡ್ತಾನೆ ಅಂದರೆ ಅದು ಪಾರ್ಶ್ವ ವರ್ಗಾವಣೆ ಆಗುತ್ತೆ, ಪಾರ್ಶ್ವ ವರ್ಗಾವಣೆ. ಅರ್ಥ ಆಯ್ತು ನಿಮಗೆ? ಸೊ ಒಂದು ಮಗು ಶಾಲೆಯಲ್ಲಿ ಕಲಿತಂತೆ ಜ್ಞಾನವನ್ನು ತನ್ನ ದೈನಂದಿನ ಜೀವನದಲ್ಲಿ ಅಲ್ಲಿ ಬಳಸ್ಕೊಳ್ತಾನೆ ಅಂದರೆ ಅದು ಪಾರ್ಶ್ವ ವರ್ಗಾವಣೆ. ಇವೆಲ್ಲ ಕೇಳ್ಬೋದು ನಿಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಲಂಬ ವರ್ಗಾವಣೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಲಂಬ ವರ್ಗಾವಣೆ ಅಂದರೆ ಏನು, ಮತ್ತು ಅದಕ್ಕೆ ಒಂದು ಮೀನಿಂಗು ಅಂದರೆ ಎಕ್ಸಾಂಪಲ್ ಕೂಡ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ದಟ್ ಈಸ್ ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗುವುದನ್ನು. ಸೊ ಯಾವುದಾದ್ರು ಒಂದು ಹಂತದ ಕಲಿಕೆ ಏನಾಗುತ್ತೆ, ಅದಕ್ಕಿಂತ ನಾವೇನು ಒಂದು ಹಂತದ ಕಲ್ತ್ಕೋತೀವಿ ಅದಕ್ಕಿಂತ ಜಾಸ್ತಿ ಅದು ಉನ್ನತ ಹಂತದ ಕಲಿಕೆಗೆ ಹೆಲ್ಪ್ ಮಾಡಿದ್ರೆ, ಅದು ನೆರವಾದರೆ ಅದನ್ನು ಲಂಬ ವರ್ಗಾವಣೆ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಈಗ a+b² ಅದು a+b³ ಸಹಕಾರಿಯಾಗುತ್ತೆ ಅಂತ. ಸೊ a+b² a+b³ ಇದೆಯಲ್ಲ, ಅದು ಅದಕ್ಕಿಂತ ಉನ್ನತವಾದಂಥದ್ದು ಕಲಿಕೆ ಆಗುತ್ತೆ ಅಂತ ಅದು. ಸೊ ಆಲ್ಜಿಬ್ರಾದಲ್ಲಿ ಸೊ ಈ ರೀತಿಯ ಒಂದು ಪ್ರಕ್ರಿಯೆಗಳನ್ನು, ಈ ರೀತಿಯ ಕಲಿಕೆಗಳನ್ನು ಅದನ್ನು ನಾವು ಲಂಬ ವರ್ಗಾವಣೆ ಅಂತ ಇಲ್ಲಿ ಕರೆಯೋದು, ಆಯಿತಾ. ಕನ್ಫ್ಯೂಸ್ ಆಗಬೇಡಿ. ಸೊ ಕಲಿಕೆಯ ವರ್ಗಾವಣೆ ಬೇರೆ, ಅದರಲ್ಲಿ ಋಣಾತ್ಮಕ ವರ್ಗಾವಣೆ, ನೆಕ್ಸ್ಟ್ ಧನಾತ್ಮಕ ಕಲಿಕಾ ವರ್ಗಾವಣೆ, ಶೂನ್ಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ, ಅದು ಬಿಟ್ಟರೆ ಲಂಬ ವರ್ಗಾವಣೆ. ಇವೆಲ್ಲವೂ ಕೂಡ ದಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಕಾನ್ಸೆಪ್ಟ್ಸು. ಹಾಗಾಗಿ ಎಲ್ಲೂ ಕನ್ಫ್ಯೂಸ್ ಆಗಬೇಡಿ, ಎಲ್ಲವೂ ಈಸಿ ಆಗಿದೆ, ನಾನು ಹೇಳಿದ್ದೀನಿ ಈಗ. ಸೊ ನೆಕ್ಸ್ಟು ನೋಡಿ, ಮತ್ತೊಂದಿದೆ ಈಗ ದ್ವಿಪಾರ್ಶ್ವ ವರ್ಗಾವಣೆ ಅಂತ. ನೋಡಿ, ಮತ್ತೊಂದು ವರ್ಗಾವಣೆ ಇದೆ ಇಲ್ಲಿ, ದ್ವಿಪಾರ್ಶ್ವ ವರ್ಗಾವಣೆ. ಸೊ ಏನಂಗಂದರೆ, ನಮ್ಮ ದೇಹದ ಒಂದು ಪಾರ್ಶ್ವಕ್ಕೆ ನೀಡಿದ ತರಬೇತಿಯು ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆಯಾಗುವುದನ್ನು. ಸೊ ಎಕ್ಸಾಂಪಲ್ ಹೇಳ್ತೀನಿ ನಾನು, ಅದಕ್ಕೆ ಮೊದಲು ಮೀನಿಂಗನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಮ್ಮ ದೇಹದ ಒಂದು ಪಾರ್ಶ್ವಕ್ಕೆ ನೀಡಿದಂಥ ತರಬೇತಿ ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆಯಾಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಯಾವುದಾದ್ರು ಒಂದು ಪಾರ್ಶ್ವಕ್ಕೆ ನಾವು ತರಬೇತಿ ನೀಡಿದರೆ, ಸೊ ಅಟ್ ದ ಸೇಮ್ ಟೈಮ್ ಅದೇನಾಗುತ್ತೆ, ಇನ್ನೊಂದು ಪಾರ್ಶ್ವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ವರ್ಗಾವಣೆ ಆಗುತ್ತೆ ಅಂತ. ಅದನ್ನು ದ್ವಿಪಾರ್ಶ್ವ ವರ್ಗಾವಣೆ. ದ್ವಿ ಅಂದರೆ ಏನು, ಎರಡು ಅಂತ ಆಗುತ್ತೆ. ಸೊ ಎಕ್ಸಾಂಪಲ್ ಹೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಈಗ. ಆ್ಯಂಡ್ ಹಿಯರ್ ವಿ ಗೋ ಆ್ಯಂಡ್ ವಿ ಶುಡ್ ಗೆಟ್ ಎಕ್ಸಾಂಪಲ್ ಆಫ್ ಇಟ್. ನೋಡಿ, ಇಲ್ಲಿದೆ ಇಲ್ಲಿ, ಬಲಗೈಯಲ್ಲಿ ಬರೆಯುವುದನ್ನು ವ್ಯಕ್ತಿ ಕಲಿತರು ಸಹ ಅವನು ಎಡಗೈಯಿಂದ ಸಹ ಬರೆಯಬಲ್ಲನು ಅಂತ. ಸೊ ಈಗ ರೈಟ್ ಹ್ಯಾಂಡ್ ರೈಟರ್ಸ್ ಅಂತ ಇರ್ತಾರೆ, ಅವರು ಈವನ್ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಬರವಣಿಗೆಯನ್ನು ಬರೀತಾರೆ ಅಂತ. ಸೊ ಅದನ್ನು ಇಲ್ಲಿ ದ್ವಿಪಾರ್ಶ್ವ ಕಲಿಕೆ ಅಂತ ನಾವು ಕರಿತೀವಿ. ಬಲಗೈಯಲ್ಲಿ ಬರೆಯುವುದನ್ನು ವ್ಯಕ್ತಿ ಕಲ್ತ್ಕೊಂಡ್ರು ಸಹ ಅವನು ಎಡಗೈಯಿಂದಲೂ ಕೂಡ ಬರೀತಾನೆ ಅಂದರೆ ಅದು ದ್ವಿಪಾರ್ಶ್ವ ವರ್ಗಾವಣೆ ಆಗುತ್ತೆ ಅಂತ, ಆಯಿತಾ. ಅಂದರೆ ಯಾವುದಾದ್ರು ಒಂದು ಪಾರ್ಶ್ವಕ್ಕೆ ತರಬೇತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಅದು ಮತ್ತೊಂದು ಪಾರ್ಶ್ವದೆಡೆಗೆ ವರ್ಗಾವಣೆ ಆಗುತ್ತೆ. ಅದನ್ನು ಇಲ್ಲಿ ನಾವು ದ್ವಿಪಾರ್ಶ್ವ ವರ್ಗಾವಣೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಈಗ. ಕಲಿಕಾ ವರ್ಗಾವಣೆ ಆದ ನಂತರದಲ್ಲಿ ನೋಡಿ, ಇಲ್ಲಿ ಈ ಸಮೂಹ ಗತಿಶಾಸ್ತ್ರದ ಬಗ್ಗೆ ಒಂದಷ್ಟು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. ಅಂದರೆ ಸೊ ಇಲ್ಲಿ ಒಂದಷ್ಟು ಅದೇ ಕೆಲವೊಂದು ನೀವು ನೋಟ್ಸ್ ಎಲ್ಲ ಮಾಡ್ಕೊತೀರ ನೋಡಿ, ಕೆಲವೊಂದು ಭಾಳ ಪ್ರಮುಖವಾದ ಅಂಶಗಳು ಅಂತೇಳಿ. ಸೊ ಅದೇ ರೀತಿಯಲ್ಲಿ ಒಂದಷ್ಟು ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ ಇಲ್ಲಿ, ಆಯಿತಾ. ನೋಡಿ, ಸಮೂಹ ಗತಿಶಾಸ್ತ್ರ. ಸೊ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಇಲ್ಲಿ ಅವರೇ ಹಾಕ್ಬಿಟ್ಟಿದ್ದಾರೆ. ಸಮೂಹ ಗತಿಶಾಸ್ತ್ರವನ್ನು ಇಂಗ್ಲೀಷಲ್ಲಿ ದಟ್ ಈಸ್ ಗ್ರೂಪ್ ಡೈನಾಮಿಕ್. ನೋಡಿ, ಏನಂತಾರೆ ಇಂಗ್ಲೀಷ್ನಲ್ಲಿ ಗ್ರೂಪ್ ಡೈನಾಮಿಕ್ ಅಂತಾರೆ. ಸೊ ಗ್ರೂಪ್ ಅಂದರೆ ಸಮೂಹ ಅಂತ ನಿಮಗೆಲ್ಲ ಗೊತ್ತಾಯಿದೆ. ಸೊ ಇಂಗ್ಲೀಷಲ್ಲಿ ಸಮೂಹ ಗತಿಶಾಸ್ತ್ರವನ್ನು ಗ್ರೂಪ್ ಡೈನಾಮಿಕ್ ಅಂತ ಹೇಳ್ತಾರೆ. ಸೊ ಗ್ರೂಪ್ ಅಂದರೆ ಸಮೂಹ ಅಂತ ಆಗುತ್ತೆ, ಡೈನಾಮಿಕ್ ಅಂದರೆ ಬಲ ಅಂತ ಆಗುತ್ತೆ, ಆಯಿತಾ. ಸೊ ಒಟ್ಟಾರೆಯಾಗಿ ಸಮೂಹದಲ್ಲಿರುವ ವ್ಯಕ್ತಿಗಳ ನಡುವಿನ ಆಕರ್ಷಣೆ ಮತ್ತು ದಟ್ ಈಸ್ ವಿಕರ್ಷಣೆ ಬಲ ಎಂದರ್ಥ. ಸಮೂಹದಲ್ಲಿರತಕ್ಕಂಥ ವ್ಯಕ್ತಿಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ಬಲವನ್ನು ನಾವಿಲ್ಲಿ ಸಮೂಹ ಗತಿಶಾಸ್ತ್ರ ಅಂತ ಕರಿತೀವಿ. ಸೊ ಇದಕ್ಕೆ ಮೀನಿಂಗನ್ನು ಐ ಥಿಂಕ್ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಭಾಳ ಈಸಿಯಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಅಂದರೆ ಗ್ರೂಪ್ ಅಂತಕ್ಕಂಥ ಒಂದು ಮೀನಿಂಗ್ ಬರುತ್ತೆ ಅಷ್ಟೇ, ಸಮೂಹ ಅಂದರೆ, ಆಯಿತಾ. ಸೊ ನೆಕ್ಸ್ಟು ಈಗ ಸಮೂಹ ಗತಿಶಾಸ್ತ್ರ ಅಂತಿದೆ. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದಷ್ಟು ಮೀನಿಂಗನ್ನ ಹೇಳಿದರೆ ಈಗ ಸಮೂಹ ಗತಿಶಾಸ್ತ್ರ. ಸೊ ಏನಂಗಂದರೆ, ವ್ಯಕ್ತಿಗಳ ಮಧ್ಯೆ ನಡೆಯುವ ಅನ್ಯೋನ್ಯ ಸಂಬಂಧ
ವ್ಯಕ್ತಿಗಳ ವರ್ತನೆ, ಸಾಮಾಜಿಕ ಸಂಬಂಧಗಳ ಜ್ಞಾನ, ಆಕರ್ಷಣೆ ಮತ್ತು ವಿಕರ್ಷಣೆ ವಿಧಾನವೇ ಸಮೂಹ ಗತಿಶಾಸ್ತ್ರ ಅಂತ. ಸಾಮಾಜಿಕ ಆಕರ್ಷಣೆ ಮತ್ತು ವಿಕರ್ಷಣೆ ವಿಧಾನವನ್ನು ಒಂದು 2 ಪಾಯಿಂಟ್ ನೆನ್ಬಿಟ್ಕೊಳ್ಳಿ ನೀವು. ಸಮೂಹ ಗತಿಶಾಸ್ತ್ರಕ್ಕೆ ಒಂದು ಸಾಮಾಜಿಕವಾಗಿ ಆಕರ್ಷಣೆ ಮತ್ತು ವಿಕರ್ಷಣೆ, ಇವು 2 ಪದಗಳಿದ್ದರೆ, ಆ 2 ವಿಧಾನಗಳಿದ್ದರೆ ಅದನ್ನು ಸಮೂಹ ಗತಿಶಾಸ್ತ್ರ ಅಂತೇಳಿ ಕರೆಯೋದುಂಟು ಅಂತ. ಸೊ ವ್ಯಕ್ತಿಗಳ ಮಧ್ಯೆ ನಡೀತಕ್ಕಂಥ ಅನ್ಯೋನ್ಯ ಸಂಬಂಧ, ವ್ಯಕ್ತಿಗಳ ವರ್ತನೆ, ಸಾಮಾಜಿಕ ಸಂಬಂಧಗಳ ಜ್ಞಾನ, ಆಕರ್ಷಣೆ ಮತ್ತು ವಿಕರ್ಷಣೆ ವಿಧಾನವೇ ಸಮೂಹ ಗತಿಶಾಸ್ತ್ರ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಜಸ್ಟ್ ಬರೀ ಸಮೂಹ ಅಂದರೆ ಏನು ಅಂತ ಭಾಳ ಈಸಿಯಾಗಿ ಹೇಳ್ಬೋದು ನೀವು. ಸಮೂಹ ಅಂದರೆ ಏನು? ಸೊ 2 ಅಥವಾ 2ಕ್ಕಿಂತ ಜಾಸ್ತಿ ವ್ಯಕ್ತಿಗಳಿರ್ತಕ್ಕಂಥ ಒಂದು ಟೀಮ್ ಅದು, ಆಯಿತಾ. ಸೊ 2ಕ್ಕಿಂತ ಹೆಚ್ಚು ಜನರ ಅನ್ಯೋನ್ಯತೆಯಿಂದ, ಸಂತೋಷದಿಂದ ಒಂದುಗೂಡಿ ಕೆಲಸ ಮಾಡುವುದು ಅಂತ. ಸೊ ಅದನ್ನು ಇಲ್ಲಿ ಸಮೂಹ ಅಂತ ಹೇಳ್ತಾರೆ, ಭಾಳ ಈಸಿಯಾಗಿದೆ. ಸೊ ಇನ್ನು ಈ ಸಮೂಹದ ಫೀಚರ್ಸು, ಲಕ್ಷಣಗಳೇನು ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಕೇಳ್ತಾರೆ, ಒಂದು ಸಮೂಹ ಅಂತ ನಿಮಗೆ ಮೀನಿಂಗ್ ಗೊತ್ತಾಯ್ತು ಈಗ, ಆಯಿತಾ. ಸೊ ಇದರ ಲಕ್ಷಣಗಳೇನು ಅಂತ ಈಗ ನೋಡಿ. ಎಷ್ಟು ಜನ ಇರ್ತಾರೆ ಇಲ್ಲಿ? 2 ಅಥವಾ ಹೆಚ್ಚಿನ ಸದಸ್ಯರು ಇರ್ತಾರೆ ಒಂದು ಸಮೂಹದಲ್ಲಿ. ಹೊಂದಾಣಿಕೆ ಇರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಸಮೂಹದ ಗುರಿ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ನಾವು ಸಮೂಹವನ್ನು ಮುನ್ನಡೆಸಲು ಒಬ್ಬ ನಾಯಕ ಅಂತ ಇರ್ತಾನೆ ಇಲ್ಲಿ. ನೆಕ್ಸ್ಟು ತರಗತಿಯಲ್ಲಿ ಶಿಕ್ಷಕರೇ ತರಗತಿಯ ನಾಯಕರಾಗಿರ್ತಾರೆ, ಅವೆಲ್ಲ ಗೊತ್ತೇ ಇದೆ ಅಲ್ವಾ. ಇನ್ನು ಸಮೂಹದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲವೊಂದು ಭಾಳ ಪ್ರಮುಖವಾದ ಅಂಶಗಳೇನು ಅಂತ ನೋಡಿ. ಒಂದು 3 ಪಾಯಿಂಟ್ ಇದೆ ಇಲ್ಲಿ. ಸಲಹೆ, ಸಹಾನುಭೂತಿ, ಅನುಕರಣೆ ಅಂತ ಇವೆಲ್ಲ ಕೊಡ್ತಾರೆ. ಈ ಕೆಳಗಿನಗಳಲ್ಲಿ ಸಮೂಹದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಗುರುತಿಸಿ ಅಂತ ಕೇಳ್ಬೋದು ನಿಮಗೆ ಸೈಕಾಲಜಿ ಪತ್ರಿಕೆಯಲ್ಲಿ. ಆವಾಗ ಇದು 3 ಬರೀಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ಆಯ್ಕೆಗಳಲ್ಲಿ ಬೇರೆ ಬೇರೆ ಇರುತ್ತೆ ನಿಮಗೆ. ಬಟ್ ಸಲಹೆ, ಸಹಾನುಭೂತಿ, ಅನುಕರಣೆ ಅಂತ ಯಾವ ಒಂದು ಆಯ್ಕೆಯಲ್ಲಿರುತ್ತೆ ಆ ಒಂದು ಆಯ್ಕೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ನೋಡಿ, ಇಲ್ಲೊಂದಿದೆ. ಸಹಾನುಭೂತಿ ಅಂದರೆ ಏನು ಅನ್ನಲಿಕ್ಕೆ ಅವರೇ ಒಂದು ಮೀನಿಂಗನ್ನು ಇಲ್ಲಿ ಬರೆದಿದ್ದಾರೆ ಇಲ್ಲಿ. ನಾವು ನೋಡಿದಂಥ ಅಥವಾ ಕೇಳಿದಂಥ ವಿಷಯಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ಭಾವನೆಗಳ ಮೂಲಕ ವ್ಯಕ್ತಪಡಿಸುವುದೇ ಸಹಾನುಭೂತಿ ಅಂತ. ನಾವೇನು ನೋಡ್ತೀವಿ ಅಥವಾ ನಾವೇನು ಕೇಳಿಸ್ಕೊತೀವಿ ಕೆಲವೊಂದು ವಿಷಯಗಳನ್ನು, ಸೊ ಅದನ್ನು ನಮ್ಮ ಅಭಿಪ್ರಾಯಗಳನ್ನು ಭಾವನೆಗಳ ಮೂಲಕ ನಾವೇನು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ವ್ಯಕ್ತಪಡಿಸ್ತೀವಿ ಅಂದರೆ ಅದನ್ನು ಇಲ್ಲಿ ಸಹಾನುಭೂತಿ ಅಂತ ಹೇಳುವಂಥದ್ದು, ಆಯಿತಾ. ಅದಕ್ಕೆ ಮೀನಿಂಗ್ ಗೊತ್ತಾಯಿತು ನಿಮಗೆ ಈಗ. ನೆಕ್ಸ್ಟು ಸಮೂಹಗತೆ ಆಯಿತು. ಈಗ ಸಮಾಜ ಮಿತಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. 2018ರ ಒಂದು TET ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ನೋಡಿ. ನೋಟ್ಸ್ ಮಾಡೋರು ಪಾಪ ಅದನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. 2018 TET ಪೇಪರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು, ಸಮಾಜ ಮಿತಿ ಅಂದರೆ ಏನು ಅಂತ, ಆಯಿತಾ. ಸೊ ಹೇಳ್ಬಿಡ್ತೀನಿ ಈಗ ನೋಡಿ. ಇಲ್ಲಿ ವೆರಿ ಫಸ್ಟ್ ಹೆಡಿಂಗಲ್ಲಿ ಸಮಾಜ ಮಿತಿ ಅಂತ ಹಾಕೊಂಡಿದ್ದಾರೆ. ಸೊ ಏನು ಸಮಾಜ ಮಿತಿ ಅಂದರೆ, ಸಮೂಹದ ರಚನೆಯನ್ನು ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ತಂತ್ರವನ್ನು ಸಮಾಜ ಮಿತಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಆಯಿತಾ. ಒಂದು ಸಮೂಹದ ರಚನೆಯನ್ನು ಪೂರ್ಣ ಪ್ರಮಾಣವಾಗಿ ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡಿ ಏನು ಮಾಡಬೇಕು, ಅದಕ್ಕೆ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಸೊ ಆ ಒಂದು ತಂತ್ರವನ್ನು ಇಲ್ಲಿ ಸಮಾಜ ಮಿತಿ ತಂತ್ರ ಅಥವಾ ಸಮಾಜ ಮಿತಿ ಅಂತ ನಾವು ಕರೆಯೋದು. ಸೊ ಈ ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ದಟ್ ಈಸ್ JL ಮೊರೇನೋ ಅಂತಕ್ಕಂಥವನು. ಸೊ ಆಸ್ಟ್ರಿಯಾ ದೇಶದ ಒಬ್ಬ ಮನೋವಿಜ್ಞಾನಿ ಆತ JL ಮೊರೇನೋ 1934ರಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮು ಆ ಒಂದು ಪದವನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ, ಅಂದರೆ ಪರಿಚಯ ಮಾಡ್ತಾನೆ ಅಂತ, ಸಮಾಜ ಮಿತಿ ಅಂತ. JL ಮೊರೇನೋ 1934ರಲ್ಲಿ, ಆ್ಯಂಡ್ ಈ ವಾಸ್ ಫ್ರಮ್ ದ ಆಸ್ಟ್ರಿಯಾ. ಸೊ ಈಗ ಸಮಾಜ ಮಿತಿ ಅನ್ನಲಿಕ್ಕೆ ನೀವು ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ ನೋಡೋಣ ಇದೆ ಅಂತ. ಇಲ್ಲಿ ಒಂದು ನಿರ್ದಿಷ್ಟ ಸಮೂಹದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡುವಿನ ಅಂತರ ಸಂಬಂಧವನ್ನು, ಒಂದು ನಿರ್ದಿಷ್ಟ ಸಮೂಹದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡುವಿನ ಅಂತರ ಸಂಬಂಧವನ್ನು ಪತ್ತೆ ಹಚ್ಚಲು ಹಾಗೂ ಸಮೂಹದಲ್ಲಿ ವ್ಯಕ್ತಿ ಸ್ಥಾನಮಾನವನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಸಾಧನ ಅಂತ ನೋಡಿ. ಇಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಸಮಾಜ ಮಿತಿ ಅಂದರೆ ಏನು ಅಂತ ಅನ್ನಲಿಕ್ಕೆ, ಒಂದು ನಿರ್ದಿಷ್ಟ ಸಮೂಹದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡುವಿನ ಅಂತರ ಸಂಬಂಧವನ್ನು ಪತ್ತೆ ಹಚ್ಚಲಿಕ್ಕೆ, ಅವರಿಗೆ ಎಷ್ಟರ ಮಟ್ಟಿಗೆ ಆ ಥರ ಅಂತರ ಸಂಬಂಧಗಳಿರುತ್ತೆ ಅದನ್ನು ನಾವು ಪತ್ತೆ ಹಚ್ಚಲಿಕ್ಕೆ, ಮತ್ತು ಆ ಗ್ರೂಪ್ನಲ್ಲಿರ್ತಕ್ಕಂಥ ವ್ಯಕ್ತಿಯ ಸ್ಥಾನಮಾನವನ್ನು ಪತ್ತೆ ಹಚ್ಚಲಿಕ್ಕೆ. ನೋಡಿ, ಒಂದು ಸಮೂಹದಲ್ಲಿ ವ್ಯಕ್ತಿಗಳ ನಡುವಿನ ಅಂತರ ಸಂಬಂಧ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಅದನ್ನು ಪತ್ತೆ ಹಚ್ಚಬೇಕು, ಮೊದಲನೇ ಪಾಯಿಂಟ್. ಜೊತೆಗೆ ಆ ಗ್ರೂಪಲ್ಲಿರ್ತಕ್ಕಂಥ ವ್ಯಕ್ತಿಯ ಒಂದು ಸ್ಥಾನಮಾನ ಎಷ್ಟಿರುತ್ತೆ ಅಂತ ಪತ್ತೆ ಹಚ್ಚಬೇಕು. ಸೊ ಅದನ್ನು ಬಳಸ್ತಕ್ಕಂಥ ಒಂದು ಸಾಧನ ಇದೆಯಲ್ಲ, ಅದನ್ನು ಇಲ್ಲಿ ಸಮಾಜ ಮಿತಿ ಅಂತ ನಾವಿಲ್ಲಿ ಕರೆಯೋದು. ಒಂದು ಅಂತರ ಸಂಬಂಧ, ಮತ್ತೊಂದು ಸಮೂಹದ ವ್ಯಕ್ತಿಯ ಸ್ಥಾನಮಾನ. ಅಷ್ಟೇ, 2 ಪದಗಳನ್ನ ನೆನಪಲ್ಲಿ ಇಟ್ಕೊಬಿಟ್ರೆ ನೀವು ಈ ಸಮಾಜ ಮಿತಿ ಅಂದರೆ ಏನು ಅನ್ನಲಿಕ್ಕೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ನಾಯಕ, ಜನಪ್ರಿಯ, ಏಕಾಂಗಿ ಮತ್ತು ಸೊ ವಾಟ್ ಈಸ್ ದಟ್, ಸದಸ್ಯರನ್ನು ಪತ್ತೆ ಹಚ್ಚುತ್ತೆ ಅಂತ. ಇಲ್ಲಿ ನಾಯಕ, ಜನಪ್ರಿಯ, ಏಕಾಂಗಿ ಮತ್ತು ಸದಸ್ಯರನ್ನೇ ಪತ್ತೆ ಹಚ್ಚಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಸಮಾಜ ಮಿತಿ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳೋಣ. ಇಲ್ಲಿ ಸಾಮಾಜೀಕರಣದ ನಕ್ಷೆ ಮತ್ತು ಸಾಮಾಜಿಕ ಆಲೇಖ ಅಂತ. ಸಾಮಾಜಿಕರಣದ ನಕ್ಷೆ ಮತ್ತು ಸಾಮಾಜಿಕ ಆಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಮೀನಿಂಗ್ ಇದೆ. ಇಲ್ಲಿ ಸಮಾಜದ ಮಾಪನದಿಂದ ಅಥವಾ ನಕ್ಷೆಯ ಮುಖಾಂತರ ದತ್ತಾಂಶಗಳನ್ನು ರೇಖಾತ್ಮಕವಾಗಿ ರೂಪಿಸುವ ವಿಧಾನವನ್ನು ಸಾಮಾಜಿಕ ಆಲೇಖ, ಇದನ್ನು ಮೊದಲಿಗೆ ಬಳಸಿದಂಥ ವಿಜ್ಞಾನಿ ಯಾರಪ್ಪ ಅಂದರೆ H.T.J. ಜೆನ್ನಿಂಗ್ಸ್ ಅಂದ್ಬಿಟ್ಟು. ಇದು ಕೇಳ್ಬೋದು ನಿಮಗೆ. ಸಾಮಾಜಿಕರಣದ ನಕ್ಷೆ ಅಥವಾ ಸಾಮಾಜಿಕ ಆಲೇಖವನ್ನು ಬಳಸಿದಂಥ ವಿಜ್ಞಾನಿ ಯಾರಪ್ಪ ಅಂದರೆ ಇದು ಜೆನ್ನಿಂಗ್ಸ್ ಅಂದ್ಬಿಟ್ಟು. ಸೊ ಮೊದಲ ಬಾರಿಗೆ. ಸೊ ಏನು ಇದರ ಮೀನಿಂಗ್ ಅಂದರೆ, ಸಮಾಜದ ಒಂದು ಮಾಪನದಿಂದ ಅಥವಾ ನಕ್ಷೆಯ ಮುಖಾಂತರ ದತ್ತಾಂಶಗಳನ್ನು ರೇಖಾತ್ಮಕವಾಗಿ ರೂಪಿಸ್ತಕ್ಕಂಥ ವಿಧಾನವನ್ನು ಇಲ್ಲಿ
ಸಾಮಾಜಿಕ ಆಲೇಖ ಅಂತ ನಾವು ಹೇಳುವಂಥದ್ದು ಆಯಿತಾ. ಸೊ 2014ರಲ್ಲಿ ಮೇ ಬಿ ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಕಂಡಕ್ಟ್ ಆದಾಗ ಈ ಪ್ರಶ್ನೆ ಕೇಳಾಗಿತ್ತು ಅಂತ ನೋಡಿ, ಅದನ್ನ ಇಲ್ಲಿ ಕೋಟ್ ಹಾಕಿದ್ರಲ್ಲಿ 2014 ಹೈಸ್ಕೂಲ್ ಟೀಚರ್ ಎಕ್ಸಾಮಲ್ಲಿ ಆಯಿತಾ. ನೋಡಿ ಇಲ್ಲಿ ಈ ತುಂಬ ಜನ ಕೇಳ್ತಿದ್ರು, ಏನು ಸರ್ ಕೆಲವೊಂದು ಪ್ರಶ್ನಿಕೆಯಲ್ಲಿ ನಕ್ಷತ್ರ, ಜೋಡಿ, ತಿರಸ್ಕೃತ ಮತ್ತು ಒಂಟಿಗ ಅಂತ ಇರುತ್ತಲ್ಲ, ಏನು ಅದಕ್ಕೆ ಸಂಬಂಧಪಟ್ಟಾಗೆ ನೋಡಿ ಇಲ್ಲಿದೆ. ನೋಡಿ ಇಲ್ಲಿ ನಕ್ಷತ್ರ ಅಂದರೆ ಏನು, ಇಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಂದ ಆಯ್ಕೆಗೊಂಡ ವ್ಯಕ್ತಿ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಂಡಿದ್ದೀನಿ. ಅಂದರೆ ಸೈಕಾಲಜಿ ಪತ್ರಿಕೆಯ ಪೆಡಾಗಜಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳಬೇಕಾದ್ರೆ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಇಂಥ ಪ್ರಶ್ನೆಗಳನ್ನು. ನಕ್ಷತ್ರ ಅಂದರೆ ಏನು, ಅತಿ ಹೆಚ್ಚು ವಿದ್ಯಾರ್ಥಿಗಳಿಂದ ಆಯ್ಕೆಗೊಂಡಂಥ ವ್ಯಕ್ತಿ ಅಂತ. ಜೋಡಿ ಅಂದರೆ ಏನು, ಪರಸ್ಪರ ಒಬ್ಬರಿಂದ ಇನ್ನೊಬ್ಬರು ಆಯ್ಕೆಗೊಂಡಂಥ ವ್ಯಕ್ತಿಗಳು ಅಂತ. ತಿರಸ್ಕೃತ ಅಂದರೆ ಏನು, ಇನ್ನೊಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ತಾನು ಯಾರಿಂದಲೂ ಆಯ್ಕೆಗೊಳ್ಳದೆ ಇದ್ದರೆ ತಿರಸ್ಕೃತ ಅಂತ. ನೋಡಿ ಇಲ್ಲಿ ಯಾರಿಂದಲೂ ಆಯ್ಕೆ ಆಗದಿರತಕ್ಕಂಥದ್ದು ರಿಜೆಕ್ಷನ್ ಅಂತ, ತಿರಸ್ಕೃತ ಆಗಿರ್ತಾನೆ ಅಂತ. ಅವನು ಏನು ಮಾಡ್ತಾನೆ, ಮತ್ತೊಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿರ್ತಾರೆ, ಬಟ್ ತಾನು ಯಾರಿಂದಲೂ ಕೂಡ ಆಯ್ಕೆ ಆಗಲ್ಲ, ಅದನ್ನು ಇಲ್ಲಿ ತಿರಸ್ಕೃತ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇನ್ನು ಒಂಟಿಗ ಅಂದರೆ ಏನು, ಯಾರಿಂದಲೂ ಆಯ್ಕೆಗೊಳ್ಳದೆ ಮತ್ತು ತಾನು ಯಾರನ್ನು ಆಯ್ಕೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಅಂತ. ಯಾರಿಂದಲೂ ಆಯ್ಕೆ ಆಗಿರಲ್ಲ ಮತ್ತು ನಾನು ಯಾರನ್ನು ಕೂಡ ಆಯ್ಕೆ ಮಾಡಲ್ಲ ಅಂತ, ಅಂಥ ಒಂದು ಸಿಚುವೇಷನ್ನಲ್ಲಿ ಒಂಟಿಗ ಅಂತ ಹೇಳುವಂಥದ್ದು. ನಕ್ಷತ್ರ, ಜೋಡಿ, ತಿರಸ್ಕೃತ ಮತ್ತು ಒಂಟಿಗ ಅಂತ ಇವೆಲ್ಲ ಕೇಳ್ತಾರೆ ನಿಮಗೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನಕ್ಷತ್ರ ಅಂದರೆ ಏನು, ಸೊ ಅತಿ ಹೆಚ್ಚು ವಿದ್ಯಾರ್ಥಿಗಳಿಂದ ಆಯ್ಕೆಗೊಂಡಂಥ ವ್ಯಕ್ತಿ ಅಂತ. ಜೋಡಿ ಅಂದರೆ ಏನು, ಪರಸ್ಪರ ಒಬ್ಬರಿಂದ ಇನ್ನೊಬ್ಬರು ಆಯ್ಕೆಗೊಂಡಂಥ ವ್ಯಕ್ತಿಗಳು ಅಂತ. ಸೊ ಒಬ್ಬರಿಂದ ಮತ್ತೊಬ್ಬರು ಆಯ್ಕೆ ಇದ್ದರೆ ಅದು ಜೋಡಿ ಆಗುತ್ತೆ. ತಿರಸ್ಕೃತ ಅಂದರೆ ಏನು, ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಾನೆ, ಅವನು ಯಾರಿಂದಲೂ ಕೂಡ ಅವನು ಆಯ್ಕೆ ಆಗಲ್ಲ ಅಂತ, ಅದು ತಿರಸ್ಕೃತ ಆಗುತ್ತೆ. ಒಂಟಿಗ ಅಂದರೆ ಏನು, ಸೊ ಯಾರನ್ನೂ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಯಾರಿಂದಲೂ ಕೂಡ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅದು ಒಂಟಿಗೆ ಆಗುತ್ತೆ ಅಂತ. ನಕ್ಷತ್ರ, ಜೋಡಿ, ತಿರಸ್ಕೃತ ಮತ್ತು ಒಂಟಿಗೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲವು 4 ದಯಮಾಡಿ ನೆನ್ಪಿಟ್ಕೊಳ್ಳಿ ಅದನ್ನು. ಸೊ ನೆಕ್ಸ್ಟು ಸಂವಹನದ ಪ್ರಕಾರಗಳು ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆಯನ್ನು ಕೇಳಲಾಗಿದೆ ಸೈಕಾಲಜಿಯಲ್ಲಿ. ಅದಕ್ಕೆ ಪಾಪ ಅವರು ಏನು ನೋಟ್ಸನ್ನು ಮಾಡಿದಿರೋದನ್ನು ಭಾಳ ತಲೆ ಕೆಡಿಸ್ಕೊಂಡು ಎಲ್ಲವನ್ನು ಭಾಳ ಪ್ರಮುಖವಾದಂಥ ಪಾಯಿಂಟ್ಸನ್ನು ಇಲ್ಲಿ ಕೋಟ್ ಮಾಡಿ ನೋಟ್ಸ್ ಮಾಡಿದ್ದಾರೆ ಆಯಿತಾ. ಸೊ ಅದಕ್ಕೆ ನಿಮಗೆ ಇವೆಲ್ಲ ಮಾಡ್ತಿರುವಂಥದ್ದು ಸಂವಹನದ ಪ್ರಕಾರಗಳು ಅಂತ ಆಯಿತಾ. ನೋಡಿ ಏಕಮುಖ ಸಂವಹನ, ದ್ವಿಮುಖ ಸಂವಹನ, ಚಕ್ರ ಸಂವಹನ ನಮೂನೆ ಅಂತಿದೆ. ಈಗ ಒಂದೊಂದು ಹೇಳೋಣ. ಈಗ ನಾನು ಮೊದಲು ಏಕಮುಖ ಸಂವಹನ ಅಂದರೆ ಏನು ಅಂತ. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ವರ್ಗಾಯಿಸುವುದು ಅಂತ. ಇದು ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಸೊ ಉದಾಹರಣೆಗೆ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ವಿಚಾರವನ್ನು ಬಿ ಅಂತಕ್ಕಂಥ ವ್ಯಕ್ತಿಗೆ ವರ್ಗಾವಣೆ ಮಾಡೋದು ಅಷ್ಟೇ. ಅದನ್ನು ಇಲ್ಲಿ ಏಕಮುಖ ಸಂವಹನ ಆಗುತ್ತೆ. ಅರ್ಥ ಆಯ್ತು ನಿಮಗೆ. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡೋದು ಅಂತ. ನೆಕ್ಸ್ಟು ದ್ವಿಮುಖ ಸಂವಹನ ಅಂದರೆ ಏನು ಅಂತ. ಒಂದು ವಿಚಾರವನ್ನು ಇಬ್ಬರು ವ್ಯಕ್ತಿಗಳ ನಡುವೆ ವರ್ಗಾವಣೆ ಮಾಡುವುದು ಅಂತ. ನೋಡಿ ಸಿಂಬಲ್ ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸೊ ಮೊದಲನೇದರಲ್ಲಿ ಏಕಮುಖ ವರ್ಗಾವಣೆಯಲ್ಲಿ ಎ ರೈಟ್ ಆರೋ ಬಿ ಅಂತ ಹೇಳಿದ್ದಾರೆ. ಸೊ ದ್ವಿಮುಖ ಸಂವಹನದಲ್ಲಿ ಎ ರೈಟ್ ಆರೋ ಬಿ ಮತ್ತು ಲೆಫ್ಟ್ ಆರೋ ಬಿ ಇಂದ ಲೆಫ್ಟಿಗೆ ಬಂದಿದ್ದಾರೆ. ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ವರ್ಗಾವಣೆ ಆಗುತ್ತೆ ಅಂತ ಯಾವುದೇ ಒಂದು ವಿಚಾರ. ಸೊ ಏಕಮುಖ ಸಂವಹನದಲ್ಲಿ ಯಾವುದಾದ್ರು ಒಂದು ವಿಚಾರ ಮತ್ತೊಬ್ಬ ವ್ಯಕ್ತಿ ವರ್ಗಾವಣೆ ಆಗುತ್ತೆ. ಇಲ್ಲಿ ವಿಚಾರ ಏನಾಗುತ್ತೆ, ಇಬ್ಬರು ವ್ಯಕ್ತಿಗಳ ನಡುವೆ ವರ್ಗಾವಣೆ ಆಗುತ್ತೆ ಅಂತ ಆಯಿತಾ. ನೆಕ್ಸ್ಟು ಈಗ ಆಪ್ಷನ್ 3ನೇದಕ್ಕೆ ಬರೋಣ. ಈಗ ಚಕ್ರ ಸಂವಹನ ನಮೂನೆ ಅಂತ. ಚಕ್ರ ಸಂವಹನ ನಮೂನೆ ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿಯೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ವಿನಿಮಯ ಮಾಡಿಕೊಳ್ಳಾಗುತ್ತೆ ಅಂತ. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿಯೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ವಿನಿಮಯನ ಮಾಡಿಕೊಳ್ಳಾಗುತ್ತೆ ಅಂತ. ನೋಡಿ ಇಲ್ಲಿ ಇದೊಂದು ಗ್ರಾಫಿಕಲ್ ರೆಪ್ರೆಸೆಂಟ್ ನೋಡಿಬಿಟ್ರೆ ನಿಮಗೆ ಸೊ ರೈಟ್ ಯಾರೋ, ಡೌನ್ ಯಾರೋ, ಲೆಫ್ಟ್ ಯಾರೋ, ಸೊ ಅದನ್ನು ಬಿಟ್ಟರೆ ಎಗೇನ್ ಮತ್ತೆ ಟಾಪ್ ಯಾರೋ, ಡೌನ್ ಯಾರೋ, ಅಪ್ ಯಾರೋ, ಲೆಫ್ಟ್ ಯಾರೋ, ರೈಟ್ ಯಾರೋ ಇಷ್ಟು ಕೊಟ್ಬಿಡ್ತಾರೆ ನಿಮಗೆ. ಮಧ್ಯದಲ್ಲಿ ಎ ಅಂತ ಇದೆ ಇಲ್ಲಿ. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿಯೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ವಿನಿಮಯ ಮಾಡಿಕೊಳ್ಳಾಗುತ್ತೆ ಅಂತ ಆಯಿತಾ. ಅಂದರೆ ಹಲವಾರು ವ್ಯಕ್ತಿಗಳು ಬರ್ತಾರೆ ಅಂತ ಇಲ್ಲಿ ಯಾವುದರಲ್ಲಿ, ಚಕ್ರ ಸಂವಹನ ಅಂತ ಅರ್ಥ ಮಾಡ್ಕೊಳ್ಳಿ. ಏಕಮುಖ ಸಂವಹನ, ದ್ವಿಮುಖ ಸಂವಹನ, ಚಕ್ರ ಸಂವಹನ. ಕೆಲವು ಸಲ ಏನಾಗ್ಬಿಡುತ್ತೆ ನಿಮಗೆ, ಈ ಒಂದು ರೇಖಾತ್ಮಕ ಚಿತ್ರವನ್ನು ಕೊಟ್ಬಿಟ್ಟು ಇದು ಯಾವ ಸಂವಹನ ಹೇಳಿ ಅಂತ ಕೇಳ್ಬೋದು ನಿಮಗೆ. ಇದೇನು ಸರ್ ಸಿಲೆಬಸ್ ಇಲ್ಲ ಅಂತ ಅನ್ಕೋಬೇಡಿ ದಯಮಾಡಿ. ಅವೆಲ್ಲ ಓದ್ಕೊಳ್ಬೇಕಾಗತ್ತೆ, ಹೇಳಿಕ್ಕಾಗಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಬೋದು, ಸೊ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕಾನ್ಸೆಪ್ಟ್ನ ಚಿತ್ರಗಳು ಇಟ್ ಈಸ್ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನೋಡಿ ಈ ಥರ ಆ್ಯರೋ ಮಾರ್ಕ್ಸ್ ಮಧ್ಯದಲ್ಲಿ ಎ ಅಂತ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಮತ್ತು ಮೇಲೆ ಕೆಳಗಡೆ ಈ ಥರ ಆ್ಯರೋ ಮಾರ್ಕ್ಸ್ ಕೊಟ್ಬಿಟ್ರೆ ನೀವು ಅದನ್ನು ಭಾಳ ಈಸಿಯಾಗಿ ಚಕ್ರ ಸಂವಹನ ನಮೂನೆ ಅಂತ ಹೇಳಬೇಕು. ಇನ್ನು ಏಕ ಸಂವಹನ ನಮೂನೆಗೆ ಬಂದ್ಬಿಟ್ಟು ಎ ರೈಟ್ ಯಾರೋ ಬಿ ಅಂತ ಇರುತ್ತೆ. ದ್ವಿ ಸಂವಹನ ನಮೂನೆಗೆ ಬಂದ್ಬಿಟ್ಟು ಸೊ ಎ ರೈಟ್ ಯಾರೋ ಬಿ ಮತ್ತು ಬಿ ಇಂದ ಲೆಫ್ಟ್ ಯಾರೋಗೆ ಬರುತ್ತೆ ಅದೊಂದು ಯಾರೋ. ಸೊ ಆ ಥರ ಒಂದು ರೇಖಾತ್ಮಕ ಚಿತ್ರವನ್ನು ನೋಡಿದ್ರೆ ನೀವು ಈಸಿಯಾಗಿ ಅದನ್ನು ಗೇನ್ ಮಾಡ್ಕೋಬೇಕು ಆಯಿತಾ. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿಯೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗುತ್ತೆ ಅಂತ. ಅದನ್ನು ಚಕ್ರ ಸಂವಹನ ನಮೂನೆ ಅಂತ ನಾವು ಕರೆಯೋದು. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಸರಪಳಿ ಸಂವಹನ ನಮೂನೆ ಅಂತ. ಏನು ಕನ್ಫ್ಯೂಸ್ ಆಗಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ಭಾಳ ಈಸಿ ಆಗುತ್ತೆ. ಇಲ್ಲಿ ವಿಚಾರವನ್ನು ಒಬ್ಬ ವ್ಯಕ್ತಿ ಪಕ್ಕದಲ್ಲಿರುವ ವ್ಯಕ್ತಿಗೆ ವಿಚಾರವನ್ನು ವಿನಿಮಯ ಮಾಡ್ತಾನೆ ಅಂತ. ಸೊ ಭಾಳ ಈಸಿ ಇದೆ ಇದು. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅವನು ವಿನಿಮಯ ಮಾಡ್ತಾನೆ ಅಂತ. ಸೊ ಅದನ್ನು ಇಲ್ಲಿ ಸರಪಳಿ ಸಂವಹನ ನಮೂನೆ
ನೋಡಿ ಇಲ್ಲಿದೆ, ಇಲ್ಲಿ ಎ ಆರೋ ಮಾರ್ಕ್ ಬಿ ಆರೋ ಮಾರ್ಕ್ ಸಿ, ರೈಟ್ ಆರೋ ಸಿ ಡಿ ಅಂತ ಇದೆ. ಸೊ ಎ ಬಿ ಸಿ ಡಿ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಚಾರವನ್ನು ವಿನಿಮಯ ಮಾಡೋದು, ಆಯಿತಾ. ಅದನ್ನು ಇಲ್ಲಿ ಸರಹಳಿ ಸಂವಹನ ಅಂತ ನಾವು ಕರಿತೀವಿ ಅಂತ. ನೆಕ್ಸ್ಟ್ ಕವೆ ಸಂವಹನ ವಿಧಾನ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಕವೆ ಸಂವಹನ ವಿಧಾನ ನೋಡಿ ಇದೇನಿದೆ ಅಂತ, ಇದೇನು ಹೇಳುತ್ತೆ ಅಂತ. ಈಗ ವಿಚಾರವನ್ನು ಒಬ್ಬ ವ್ಯಕ್ತಿ ಪಕ್ಕದಲ್ಲಿರುವ ಮತ್ತೊಬ್ಬನಿಗೆ ವಿಚಾರ ತಿಳಿಸುತ್ತಾನೆ. ನಂತರ ಎರಡನೇ ವ್ಯಕ್ತಿ ಪಕ್ಕದಲ್ಲಿರುವ ಒಂದಕ್ಕಿಂತ ಹೆಚ್ಚು ಜನರಿಗೆ ವಿಚಾರವನ್ನು ವಿನಿಮಯ ಮಾಡುತ್ತಾನೆ. ಅದು ಕವೆ ಸಂವಹನ ವಿಧಾನ ಅಂತ, ನಮೂನೆ ಅಂತ. ಭಾಳ ಈಸಿ ಇದೆ. ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿ ಫಸ್ಟು ಅವನ ಪಕ್ಕ ಯಾರು ಇರ್ತಾನೆ ಅವನಿಗೆ ಹೇಳ್ತಾನೆ. ನೆಕ್ಸ್ಟು ಅದಾದಮೇಲೆ ಕೇಳಿಸ್ಕೊಂಡಂಥ ಎರಡನೇ ವ್ಯಕ್ತಿ ಏನು ಮಾಡ್ತಾನೆ, ಅವನ ಪಕ್ಕ ಯಾರು ಇರ್ತಾರೆ ಒಂದಕ್ಕಿಂತ ಹೆಚ್ಚು ಜನರಿಗೆ ಅವ್ರಿಗೆಲ್ಲ ಏನು ಮಾಡ್ತಾನೆ, ವಿಚಾರವನ್ನು ವಿನಿಮಯ ಮಾಡ್ತಾನೆ. ಅದು ಬಂದುಬಿಟ್ಟು ಕವೆ ಸಂವಹನ ವಿಧಾನ. ನೋಡಿ ಎಷ್ಟು ಈಸಿ ಇದೆ ಎಲ್ಲವೂ ಕೂಡ. ಏಕಮುಖ ಸಂವಹನ, ದ್ವಿಮುಖ ಸಂವಹನ, ಚಕ್ರ ಸಂವಹನ, ಸರಪಳಿ ಸಂವಹನ ಮತ್ತು ಕವೆ ಸಂವಹನ ವಿಧಾನ ಅಂತ ಅಥವಾ ನಮೂನೆ ಅಂತ ಎಲ್ಲವೂ ಬಟ್ ಈಸಿ ಇದೆ ಅಲ್ಲಿ, ಆಯಿತಾ. ಸೊ ನೆಕ್ಸ್ಟು, ಸೊ ಈ ಕಾನ್ಸೆಪ್ಟ್ ಆಯಿತು. ಈಗ ವಿಶೇಷ ಅಂಶಗಳು ಅಂತ ಕೆಲವೊಂದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಭಾಳ ಪ್ರಮುಖವಾದಂಥ ಅಂಶಗಳನ್ನು ಸೊ ಇಲ್ಲಿ ಹೇಳಿದ್ದಾರೆ. ಅದನ್ನು ಒಂದು ಕಡೆಯಿಂದ ಎಲ್ಲವನ್ನ ಈಗ ಹೇಳ್ಬಿಡ್ತೀನಿ ನಿಮಗೆ. ಎಸ್, ಸೊ ಕೆಲವೊಂದು ವಿಶೇಷ ಅಂಶಗಳು. ಸಮೂಹ ಗತಿಶಾಸ್ತ್ರ ಎಂಬ ಪದವನ್ನು ಪರಿಚಯ ಮಾಡಿದಂಥ ವ್ಯಕ್ತಿ ಯಾರು ಅಂತ, ಕಾರ್ಲ್ ಲೆವಿನ್ ಅಂತ. ಸೊ 1944 ಆಯಿತಾ. ಸೊ ಕಾರ್ಲ್ ಲೆವಿನ್ ಅಂತಕ್ಕಂಥವನು ಸಮಾಜ ಮಿತಿಯನ್ನು ಬಳಸಿದ್ದು ಐ ಥಿಂಕ್ ಬೇರೆ ಇದ್ದಾರೆ, ಕನ್ಫ್ಯೂಸ್ ಆಗಿಬಿಡಿ. ಕಾರ್ಲ್ ಲೆವಿನ್ ಅಂದ್ಬಿಟ್ಟು 1944 ಅದನ್ನು ಹೇಳ್ತೀನಿ ನಾನೀಗ. ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಒಂದು ಪ್ರಯೋಗಶಾಲೆಯನ್ನು ತೆರೆದಂಥ ಮನೋವಿಜ್ಞಾನಿ ಸೇಮ್ ಅವರೇನೆ. ಈಗ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಪದವನ್ನು ಪರಿಚಯ ಮಾಡಿದ್ದು ಅವರೇನೆ, ಕಾರ್ಲ್ ಲೆವಿನ್ ಅಂತಕ್ಕಂಥವ್ರು. ಸೊ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಒಂದು ಪ್ರಯೋಗಶಾಲೆಯನ್ನು, ಎಕ್ಸ್ಪೆರಿಮೆಂಟ್ ಸ್ಕೂಲ್ ಅಂತೀವಿ ಅದನ್ನು ಯಾರು ತೆರೆದಂಥ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಕಾರ್ಲ್ ಲೆವಿನ್ ಅಂತ. ಸೇಮ್ ವರ್ಷ 1944 ಅಂತ. ಸೊ ನೆಕ್ಸ್ಟು CH ಕೋಲಿಯರ್ ಅವರ ಪ್ರಕಾರ ಪ್ರಾಥಮಿಕ ಗುಂಪಿಗೆ ಉದಾಹರಣೆ ಏನು ಅಂತ, ಕುಟುಂಬ, ಹಳ್ಳಿ ಮತ್ತು ಸಮುದಾಯ ಇದು ಪ್ರಾಥಮಿಕ ಗುಂಪಿಗೆ ಉದಾಹರಣೆಗಳು. ದ್ವಿತೀಯ ಗುಂಪು ಬಂದು ವ್ಯಾಪಾರ, ಒಕ್ಕೂಟ ಮತ್ತು ಸಂಘ ಬರುತ್ತೆ. ಸೊ ಪ್ರಾಥಮಿಕ ಗುಂಪು ಅಂದರೆ ಯಾವುದು, ದಟ್ ಈಸ್ ಕೋಲಿಯರ್ ಅವರ ಪ್ರಕಾರ, CH ಕೋಲಿಯರ್ ಅವರು ಅವರೊಬ್ಬರು ಮನೋವಿಜ್ಞಾನಿಗಳು. ಅವ್ರ ಪ್ರಕಾರ ಸೊ ಪ್ರೈಮರಿ ಟೀಮ್ ಅಥವಾ ಪ್ರೈಮರಿ ಗ್ರೂಪ್ ಅಂತಲ್ಲಿ ಯಾರು ಬರ್ತಾರೆ ಅಂದರೆ ಕುಟುಂಬ, ಹಳ್ಳಿ, ಸಮುದಾಯ. ದ್ವಿತೀಯ ಗುಂಪು ವ್ಯಾಪಾರ, ಒಕ್ಕೂಟ ಮತ್ತು ಸಂಘಗಳು. ತೃತೀಯ ಗುಂಪು ಬಂದು ಸಿನಿಮಾ ಮತ್ತು ವೀಕ್ಷಕರು. ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಒಂದೊಂದು ಮಾರ್ಕ್ಸು ಅಥವಾ ಎಲ್ಲರೂ ಕೇಳ್ಬೋದು MCQನಲ್ಲಿ. ಸೊ ಆ್ಯಸ್ ಪರ್ CH ಕೋಲಿಯರ್ ಅವರ ಪ್ರಕಾರವಾಗಿ ಪ್ರಾಥಮಿಕ ಗುಂಪುಗಳು ಅಂದರೆ ಯಾವ್ದು ಬರ್ತವೆ ಅಂದರೆ ಇಲ್ಲಿ ಕುಟುಂಬ, ಹಳ್ಳಿ ಮತ್ತು ಸಮುದಾಯ ಅಂತ. ದ್ವಿತೀಯ ಗುಂಪು ವ್ಯಾಪಾರ, ಒಕ್ಕೂಟ ಮತ್ತು ಸಂಘಗಳು. ತೃತೀಯ ಗುಂಪು ಸಿನಿಮಾ ಮತ್ತು ವೀಕ್ಷಕರು. ಇಷ್ಟು ಮೂರು ಬರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ನೋಡೋಣ ಈಗ, ಆಯಿತಾ ನಿಮಗೆ ಈಗ. ಸೊ ಇದರಲ್ಲಿ ಭಾಳ ವಿಶೇಷವಾದ ಅಂಶಗಳಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಈಗ ಸಮೂಹಗತಿಶಾಸ್ತ್ರ ಅಂತಕ್ಕಂಥ ಪದವನ್ನು ಫಸ್ಟ್ ಪರಿಚಯ ಮಾಡಿದ್ದು ಕಾರ್ಲ್ ಲೆವಿನ್ನು 1944. ಸೊ ನೆಕ್ಸ್ಟ್ ಇದಾದ ಮೇಲೆ ಸೇಮ್ ಅವರೇನೆ ಕಾರ್ಲ್ ಲೆವಿನ್ನು 1944 ಸಮೂಹಗತಿಶಾಸ್ತ್ರ ಅಂತಕ್ಕಂಥ ಒಂದು ಸ್ಕೂಲನ್ನು ಅಂದರೆ ಪ್ರಯೋಗಶಾಲೆಯನ್ನು ಅವರು ತೆರೀತಾರೆ ಅಂತ. ಸೊ ಈಗ CH ಕೋಲಿಯರ್ ಅವರ ಪ್ರಕಾರವಾಗಿ ಪ್ರಾಥಮಿಕ ಗುಂಪಿಗೆ ಸೇರಿದಂಥ ಉದಾಹರಣೆಗಳು ಯಾರಪ್ಪ ಅಂದರೆ ದಟ್ ಈಸ್ ಕುಟುಂಬ, ಹಳ್ಳಿ, ಸಮುದಾಯ. ದ್ವಿತೀಯ ಗುಂಪು ಅಂದರೆ ಯಾರಪ್ಪ ಅಂದರೆ ಸೊ ಒಕ್ಕೂಟ ಮತ್ತು ಸಂಘಗಳು ಮತ್ತು ವ್ಯಾಪಾರ ಬರುತ್ತೆ. ತೃತೀಯ ಗುಂಪು ಅಂದರೆ ಸಿನಿಮಾ ಮತ್ತು ವೀಕ್ಷಕರು ಅಂತ ಬರುತ್ತೆ. ಇಲ್ಲಿ ಮತ್ತೊಂದು ಕಾನ್ಸೆಪ್ಟು ವ್ಯಕ್ತಿತ್ವ ಅಂತ. ಸೊ ಮತ್ತೊಂದು ಅಧ್ಯಾಯ ಇದು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಾಗಿ ಕೂಡ ಒಂದಷ್ಟು ಪ್ರಶ್ನೆ ಎಲ್ಲ ಕೇಳಾಗ್ಬೋದು, ಹೇಳಲಿಕ್ಕಾಗಲ್ಲ. ಅಂದರೆ ಏನು ಸೈಕಾಲಜಿಯಲ್ಲಿ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ ಆ್ಯಸ್ ಪರ್ ದಟ್ ಇಲ್ಲಿ ಅವರು ಪ್ರಿಪೇರ್ ಮಾಡಿರುವಂಥದ್ದು ಭಾಳ ಚೆನ್ನಾಗಿದೆ. ವ್ಯಕ್ತಿತ್ವವನ್ನು ಆಂಗ್ಲ ಭಾಷೆಯಲ್ಲಿ ಪರ್ಸನಾಲಿಟಿ ಎಂದು ಕರೆಯಲಾಗುತ್ತೆ ಅಂತ. ಸೊ ಇದು ಲ್ಯಾಟಿನ್ ಭಾಷೆಯ ಪರ್ಸೋನೋ ಎಂಬ ಪದದಿಂದ ಉತ್ಪತ್ತಿಗೊಂಡಿದೆ. ಸೊ ಪರ್ಸೋನಾ ಅಂದರೆ ಏನು, PERSONA ಅಂತ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಇಂಗ್ಲೀಷಲ್ಲಿ ನಾವು ಪರ್ಸನಾಲಿಟಿ ಅಂತ ಹೇಳ್ತೀವಿ, ಕನ್ನಡದ ವ್ಯಕ್ತಿತ್ವ ಅಂತಕ್ಕಂಥ ವರ್ಡನ್ನು, ಆ್ಯಂಡ್ ವಿಚ್ ಈಸ್ ಕೇಮ್ ಫ್ರಮ್ ದ ಲ್ಯಾಟಿನ್ ಯಾವುದದು ಪರ್ಸೋನಾ ಅಂತಕ್ಕಂಥದ್ದು. ಸೊ ಪರ್ಸೋನಾ ಅಂದರೆ ಏನು ಹಾಗಿದ್ರೆ ಮುಖವಾಡ ಅಂತ. ವ್ಯಕ್ತಿತ್ವ ಅಂದರೆ ಏನು, ದಟ್ ಈಸ್ ಮುಖವಾಡ ಎಂದರ್ಥ. ಬಹಳ ವರ್ಷಗಳ ಹಿಂದೆ ಗ್ರೀಕ್, ರೋಮನ್ ದೇಶಗಳಲ್ಲಿ ಪ್ರಸಿದ್ಧ ನಾಟಕಗಾರ ಮುಖವಾಡಗಳನ್ನು ಧರಿಸಿಕೊಂಡು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ತನ್ನ ನೈಜವಾದ ದೇಹದ ಆಕಾರವನ್ನು ತೋರಿಸಲಾರದೆ ಮುಖವಾಡ ಧರಿಸಿ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸ್ತಾ ಇದ್ದಂಥ. ಅವಾಗೆಲ್ಲ ಇದು ಅಲ್ಲಿಂದ ಬಂದಂಥ ಒಂದು ವರ್ಡ್ ಇದು. ಸೊ ವ್ಯಕ್ತಿತ್ವ ಅಂತಕ್ಕಂಥದ್ದು. ಸೊ ನಿಮ್ಗೆ ಬೇಕಾದರೆ ಇನ್ನೊಂದು ಸಲ ನೀಟಾಗಿ ಸ್ಕಾಲ್ ಅಪ್ ಮಾಡಿದ್ರೆ ಓದ್ಬಿಡ್ತೀನಿ, ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಈಗ. ಸೊ ಹಿಯರ್ ವಿ ಗೋ. ನೋಡಿ ಇದನ್ನು ಮೇಲಕ್ಕೆ ಇದು ಮಾಡೋಣ ಈಗ, ಲೆಫ್ಟಿಗೆ ಇದನ್ನು. ಎಸ್ ನೋಡಿ, ಇದನ್ನು ಫಸ್ಟು ಆಂಗ್ಲ ಭಾಷೆಯಲ್ಲಿ ಪರ್ಸನಾಲಿಟಿ ಅಂತ ಕರೀತಾರೆ. ಇದು ಬಂದುಬಿಟ್ಟು ಗ್ರೀಕ್ ಭಾಷೆಯ ಪರ್ಸೋನಾ ಅಂತಕ್ಕಂಥ ಒಂದು ಪದದಿಂದ ಉತ್ಪತ್ತಿಯಾಗಿರುವಂಥದ್ದು. ಸೊ ಪರ್ಸೋನಾ ಅಂದರೆ ಏನು ಆಗಿದ್ರೆ ಮುಖವಾಡ ಅಂತ. ಸೊ ಈ ಮುಖವಾಡ ಅಂತಕ್ಕಂಥ ಪದ ಯಾಕೆ ಬಂತು ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಮೂಲವನ್ನು ಪತ್ತೆಹಚ್ಚಬೇಕು. ಸೊ ಏನು ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ಭಾಳ ವರ್ಷಗಳ ಹಿಂದೆ ಗ್ರೀಕ್, ರೋಮನ್ ಅಂತಕ್ಕಂಥ ದೇಶಗಳಲ್ಲಿ ಪ್ರಸಿದ್ಧ ನಾಟಕಗಾರ ಏನು ಮಾಡ್ತಿದ್ರು, ಮುಖವಾಡವನ್ನು ಧರಿಸಿಕೊಂಡೇ ತನ್ನ ನೈಜವಾದ ದೇಹದ ಆಕಾರವನ್ನು ತೋರಿಸಲಾರದೆ ಮುಖವಾಡ ಧರಿಸ್ಕೊಂಡೇ ಪಾತ್ರಕ್ಕೆ ತಕ್ಕಂತೆ ಅವರು ಆ್ಯಕ್ಟ್ ಮಾಡ್ತಿದ್ರು, ಅಭಿನಯ ಮಾಡ್ತಾಯಿದ್ರು ಅಂತ. ಅಲ್ಲಿಂದ ಈ ವ್ಯಕ್ತಿತ್ವ ಅಂತಕ್ಕಂಥದ್ದು ಇಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಈಗ ತುಂಬ ಜನ ಜನರಲ್ಲಿ ಮಾಡ್ತಿಲ್ವಲ್ಲ, ಗೊತ್ತು ಬಿಡಪ್ಪ ನಿನ್ನ ವ್ಯಕ್ತಿತ್ವ ನನಗೆ ಗೊತ್ತಿಲ್ವೇನೋ ಅನ್ನಲ್ವಾ. ಸೊ ಅಲ್ಲಿಗೂ ಇದೊಂದು ಮೀನಿಂಗ್ ಪೂರ್ವಕವಾಗಿ ಬರುತ್ತೆ ಇದು. ಕೆಲವರೆಲ್ಲ
ಪರ್ಸ್ನಾಲಿಟಿ ಅಂದರೆ ಏನು ಮಸಲ್ಸು ಜಿಮ್ ದಪ್ಪವಾಗಿರೋದು ಸ್ಟ್ರೆಂತ್ ಆಗಿರೋದು ತುಂಬ ಮಸಲ್ಸಲ್ಲಿ ಇದ್ಕೊಂಡು 6 ಪ್ಯಾಕು 8 ಪ್ಯಾಕ್ಸು ಇವೆಲ್ಲ ಇದ್ದರೆ ಪರ್ಸ್ನಾಲಿಟಿ ಅಂತಾರೆ. ಬಟ್ ಅದರಿಂದ ಆಚೆಗೆ ಸಾಕಷ್ಟು ಅರ್ಥಗಳು ಬರುತ್ತೆ. ಅದು ಆ್ಯಕ್ಚುಲಿ ಅದಲ್ಲ ಅದು. ಬಟ್ ಇಲ್ಲಿ ವ್ಯಕ್ತಿತ್ವ ಪರ್ಸ್ನಾಲಿಟಿ ಅನ್ನೋ ಪದಕ್ಕೆ ಒಂದು ಬೇರೆ ಮೀನಿಂಗ್ ಇದು ಆಯಿತಾ. ನೋಡಿ ಇಲ್ಲಿ ಹೇಳಿದ್ದಾರೆ. ಸೊ ವ್ಯಕ್ತಿತ್ವ ಅಂದರೆ ಏನೂ ಆಗಿದ್ರೆ ಸೊ ವಾಟ್ ಯು ಮೀನ್ ಬೈ ಪರ್ಸ್ನಾಲಿಟಿ ನೋಡಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇತರರಿಗಿಂತ ಭಿನ್ನವಾಗಿ ಕಾಣುವಂಥ ಆತನ ನಡತೆ, ಸ್ವಭಾವ, ಬುದ್ಧಿಶಕ್ತಿ, ದೈಹಿಕ ಬೆಳವಣಿಗೆ ಇವೆಲ್ಲವನ್ನು ಗುಣಲಕ್ಷಣಗಳನ್ನು ವ್ಯಕ್ತಿತ್ವ ಅಂತ ಕರಿತೀವಿ ನಾವು. ನೋಡಿ ಎಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ಪರ್ಸ್ನಾಲಿಟಿ ಅನ್ನಲಿಕ್ಕೆ. ಮೊದಲನೇದು ಒಬ್ಬ ವ್ಯಕ್ತಿಯಲ್ಲಿ ಬೇರೆಯವ್ರಿಗಿಂತ ಭಿನ್ನವಾಗಿ ಕಾಣ್ತಕ್ಕಂಥ ಅವನ ನಡತೆ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಆತನ ದೈಹಿಕ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲ ಗುಣಲಕ್ಷಣಗಳನ್ನು ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಅಥವಾ ನೋಡಿ ಮತ್ತೊಂದು ಮೀನಿಂಗ್ನೇ ಕೊಟ್ಟಿದ್ದಾರೆ ಅಲ್ಲಿ. ಸೊ ಏನು ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳ ಒಟ್ಟು ಮೊತ್ತವೇ ವ್ಯಕ್ತಿತ್ವ ಅಂತ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ಲು, ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳ ಸೊ ಒಟ್ಟು ಮೊತ್ತವೇ ವ್ಯಕ್ತಿತ್ವ ಅಂತ ಆಗುತ್ತೆ. ನೋಡಿ ಇಲ್ಲಿ ಹೇಳಿದ್ರಲ್ಲಿ ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ಸೊ ಪರ್ಸ್ನಾಲಿಟಿ ಅಂತ ಪದಕ್ಕೆ ಸೊ ಪರ್ಫೆಕ್ಟ್ ಮ್ಯಾಚ್ ಆಗ್ತಾರಲ್ಲವು. ಇವರೆಲ್ಲ ಏನು ಜಿಮ್ ಮಾಡಿದ್ರಲ್ಲ ಇವರು. ಕೆಲವರೆಲ್ಲ ಅನ್ಕೋತಾರೆ ಪರ್ಸ್ನಾಲಿಟಿ ಅಂದರೆ ಏನು ಮಸಲ್ಸ್ ಹಂಗಿರಬೇಕು, ಪ್ಯಾಕ್ಸ್ ಹಂಗಿರಬೇಕು ಅಂತ. ಸೊ ನಾಟ್ ಲೈಕ್ ದಟ್. ಬಟ್ ಪರ್ಸ್ನಾಲಿಟಿ ಅನ್ನಲಿಕ್ಕೆ ಭಾಳ ವಿಶೇಷವಾದ ಅರ್ಥ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಆಯಿತಾ. ಸೊ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದ್ರಲ್ಲಿ ಗಾಂಧೀಜಿ ಅವರಲ್ಲಿದ್ದ ವಿಶಿಷ್ಟವಾದಂಥ ಒಂದು ಕ್ರಿಯಾಶೀಲ ಗುಣವಾದ ಶಾಂತಿ, ಅಹಿಂಸೆ, ಸತ್ಯ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂತಿದ್ದವು ಅಂತ. ಆದ್ದರಿಂದ ಅವರ ವ್ಯಕ್ತಿತ್ವವನ್ನು ಮಹಾತ್ಮ ಅಂತ ಕರೀತಾರೆ ಅಂತ. ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಒಂದು ಬಿರುದು ಕೊಡಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ ಅದು ಆಯಿತಾ. ಅವು ಪೂರ್ಣ ಪ್ರಮಾಣದಲ್ಲಿ ಅವರ ಇಡೀ ನಡತೆಯನ್ನು ಅವರ ಐ ಥಿಂಕ್ ಕೆಲವೊಂದು ವಿಚಾರಧಾರೆಗಳನ್ನು ಎಲ್ಲವನ್ನು ನೋಡಿಕೊಂಡೆ ಅದನ್ನು ಎಲ್ಲ ಅಬ್ಸರ್ವ್ ಮಾಡಿನೇ ಅದನ್ನು ಗ್ರಹಿಸ್ಕೊಂಡೇ ತಿಳ್ಕೊಂಡೇ ಅವರಿಗೆ ಆ ರೀತಿಯಾದಂಥ ಕೆಲವೊಂದು ಬಿರುದುಗಳನ್ನು ಕೊಡುವಂಥದ್ದು ಆಯಿತಾ. ಹಾಗಾಗಿ ಯಾವಾಗ ಒಂದು ವಿಶಿಷ್ಟವಾದಂಥ ಕ್ರಿಯಾಶೀಲವಾದ ಗುಣವನ್ನು ಹೊಂದಿದ್ರೋ ಹಾಗಾಗಿ ಅವ್ರನ್ನ ಶಾಂತಿ, ಅಹಿಂಸೆ, ಸತ್ಯ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಏನಿತ್ತು ಅವೆಲ್ಲದರ ಪರಿಣಾಮವಾಗಿ ಅವ್ರನ್ನ ಮಹಾತ್ಮ ಅಂತ ಹೇಳಿದ್ದು ಅವರ ಇಡೀ ವ್ಯಕ್ತಿತ್ವವನ್ನು ನೋಡಿಕೊಂಡು ಆಯಿತಾ. ಸೊ ನೆಕ್ಸ್ಟ್ ಬನ್ನಿ ಈಗ ನೋಡೋಣ ಏನಿದೆ ಅಂತ. ನೋಡಿ ಇಲ್ಲಿ ಹೇಳಿದ್ರಲ್ಲ ಇಲ್ಲಿ ಇದೊಂದು ಮೇ ಬಿ ಆ ಪೇಜ್ ಕಂಟಿನ್ಯೂ ಆಗಿದೆ ಅಂತ ಅನಿಸುತ್ತೆ. ಇಲ್ಲಿ ವೃತ್ತ ಸಂಮೋಹನ ನಮೂನೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಸಂಮೋಹನದ ವಿಧಗಳು ಅಂತಂದಾಗ ತೊಂದರೆ ಇಲ್ಲ, ಅದು ತೀರಾ ಏನು ನಾವು ದೂರ ಹೋಗಿಲ್ಲ. ನಾವು ಸಂಮೋಹನದ ವಿಧಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ. ಏಕ ಸಂಮೋಹನ ಅದಕ್ಕೆ ಸಿಂಬಲ್ ಹೇಳಿದೆ ನಾನು. ಸೊ ಎ ರೈಟ್ ಯಾರು ಬಿ ಅಂತ. ದ್ವಿ ಸಂಮೋಹನ ಅದಕ್ಕೆ ನಾನು ಎ ರೈಟ್ ಯಾರು ಬಿ ಮತ್ತು ಅದು ಬಿ ಇಂದ ಲೆಫ್ಟಿಗೆ ಬರುತ್ತೆ ಸಂಮೋಹನ ಅಂತ ಹೇಳಿದೆ. ಇನ್ನು ಸಿಗೆ ಚಕ್ರ ಸರಪಳಿ ಚಕ್ರ ಸಂಮೋಹನ ಅಂತ ಅದು. ಸೊ ಅದು ಹೆಂಗೆ ಚಕ್ರ ಸಂಮೋಹನ ಯಾವ ರೀತಿ ಕೊಟ್ಟಿದ್ವಿ ನಾವು ಅದನ್ನು ಮಧ್ಯದಲ್ಲಿ ಎ ಅಂತ ಆಯಿತು. ಸೊ ಇನ್ನು ಸುತ್ತ ಏನಾಗಿತ್ತು ಆ್ಯರೋ ಮಾರ್ಕ್ಸ್ ಇತ್ತು ಇನ್ನು ಆಯಿತಾ. ಇನ್ನು ಸರಹಳಿ ಸಮೂಹದಲ್ಲಿ ಐ ಥಿಂಕ್ ಎ ಆ್ಯರೋ ಮಾರ್ಕ್ ಬಿ, ಆ್ಯರೋ ಮಾರ್ಕ್ ಸಿ, ಆ್ಯರೋ ಮಾರ್ಕ್ ಡಿ ಇವೆಲ್ಲ ನೋಡಿದ್ವಿ. ಅದಾದಮೇಲೆ ಕವೆ ಸಂವಹನ ಅಂತ ಅದಕ್ಕೆ ಮೀನಿಂಗ್ ಹೇಳಿದ್ರೆ ನಾನು ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ತನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾನೆ, ಅವನು ಅದನ್ನು ಕೇಳಿಸ್ಕೊಂಡು ಎರಡನೇ ವ್ಯಕ್ತಿಗೆ ವಿಚಾರ ವಿನಿಮಯನ ಮಾಡ್ತಾನೆ. ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಆಯಿತಾ. ಅದನ್ನು ಕವೆ ಸಂವಹನ ಅಂತ ಕರೆಯುವಂಥದ್ದು. ಸೊ ನೋಡಿ ಈ ಕವೆ ಸಂವಹನಕ್ಕೆ ಇದು ಗ್ರಾಫಿಕ್ ಅಂದರೆ ರೇಖಾತ್ಮಕ ಒಂದು ಚಿತ್ರ ಇದು. ನೋಡಿ ಇಲ್ಲಿ ಎ ಆ್ಯರೋ ಮಾರ್ಕ್ ಬಿ ಇದೆ, ಮತ್ತು ಇಲ್ಲಿ ಬಿ ಇಂದ ಸಿಗೆ ಒಂದು ರೈಟ್ ಆ್ಯರೋ ಇದೆ, ಮತ್ತು ಬಿ ಇಂದ ಡಿಗೆ ಡೌನ್ ಆ್ಯರೋ ಕೊಟ್ಟಿದ್ದಾರೆ ಅದನ್ನು. ಸೊ ಈ ರೀತಿಯ ಚಿತ್ರವನ್ನು ಕೊಟ್ಟರೆ ಅದು ಬಂದ್ಬಿಟ್ಟು ಕವೆ ಸಮೂಹಕ್ಕಿರ್ತಕ್ಕಂಥ ಒಂದು ನಮೂನೆ ಅದು. ಸೊ ನೆಕ್ಸ್ಟು ವೃತ್ತ ಸಂವಹನ ನಮೂನೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ವೃತ್ತಾಕಾರದಲ್ಲಿ ವಿಚಾರ ವಿನಿಮಯವಾಗುತ್ತೆ ಅಂತ. ಇಲ್ಲಿ ವಿಚಾರ ವಿನಿಮಯದಲ್ಲಿ ಎಲ್ಲರೂ ಭಾಗವಹಿಸುತ್ತಾರೆ, ಗೊಂದಲ ಮತ್ತು ಅನುಮಾನಕ್ಕೆ ಅವಕಾಶ ಇಲ್ಲ ಅಂತ. ಅಂದರೆ ವಿಚಾರ ವಿನಿಮಯ ಅಂತಕ್ಕಂಥದ್ದು ವೃತ್ತಾಕಾರದಲ್ಲಿ ರನ್ ಆಗುತ್ತೆ ಅಂತ. ಭಾಳ ಈಸಿಯಾಗಿದೆ ನಿಮಗೆ ಅದು. ಈ ನಮೂನೆ ನೋಡಿಬಿಟ್ರೆ ನೋಡಿ ಇಲ್ಲಿ ಫಸ್ಟು ಎ, ಅದಾದಮೇಲೆ ಬಿ, ಅದಾದಮೇಲೆ ಸಿ ಕಂಟಿನ್ಯೂ ಆಗುತ್ತೆ. ಹಿಂಗೆ ಅದು ವೃತ್ತಾಕಾರದಲ್ಲಿ ಹೋಗುತ್ತೆ. ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಡೌಟ್ಸ್ ಆಗಲಿ ಗೊಂದಲ ಆಗಲಿ ಏನೂ ಇರಲ್ಲ. ವಿಚಾರ ವಿನಿಮಯಗಳು ಸರ್ಕಲ್ ರೂಪದಲ್ಲಿ ವೃತ್ತಾಕಾರದಲ್ಲಿ ವಿನಿಮಯ ಆದರೆ ಅದು ವೃತ್ತಾಕಾರದ ನಮೂನೆ ಆಗುತ್ತೆ ಅಂತ ಆಯಿತಾ. ಹಾಗಾಗಿ ಅಲ್ಲಿ ಮೇ ಬಿ ಅದೊಂದು ಆ ಪೇಜನ್ನು ಅವ್ರು ಹಿಂದೆ ಹಾಕಬೇಕಿತ್ತು, ಅದು ಮುಂದೆ ಹಾಕ್ಬಿಟ್ಟಿದ್ರು ಅಷ್ಟೇ. ನೋಟ್ಸ್ ಮಾಡಬೇಕಾದ್ರೆ ಇರಲಿ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟು ಇಲ್ಲಿ ಗ್ರೀಕರ ವರ್ಗೀಕರಣ ಅಂತಿದೆ, ನೋಡೋಣ ಏನು ಅಂತ ಇದು. ಸೊ ವಾಟ್ ಇಸ್ ಇಟ್ ಅಂತ. ಗ್ರೀಕರ ವರ್ಗೀಕರಣ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ. ಸಾತ್ವಿಕ, ರಾಜಸಿಕ, ತಾಮಸಿಕ. ಸೊ ವೆರಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ನೋಟ್ಸ್ ಮಾಡಬೇಕಾದ್ರೆ ಇಲ್ಲೇ ಹಾಕ್ಬಿಟ್ಟಿದ್ರೆ EMP ಅಂತ. ನೋಡೋಣ ಏನಿದೆ ಅಂತ ಅದು. ಸೊ ಸಾತ್ವಿಕ ಅಂದರೆ ಏನು, ಇಲ್ಲಿ ಹೊಂದಾಣಿಕೆ, ಆಶಾವಾದಿಗಳು, ಚುರುಕು ಬುದ್ಧಿ, ತಾಳ್ಮೆ, ಅಹಿಂಸೆ, ಸನ್ಮತಿ ಇರುತ್ತದೆ ಅಂತ. ಸೊ ಇವರಲ್ಲಿ ರಕ್ತ ಅಧಿಕವಾಗಿರುತ್ತೆ ಅಂತ. ಸಾತ್ವಿಕ ಗುಣವನ್ನು ಹೊಂದಿರತಕ್ಕಂಥವ್ರು ರಕ್ತ ಅಧಿಕವಾಗಿರುತ್ತೆ ಅಂತ ಹೇಳಿದರೆ ಭಾಳ ಹೊಂದಾಣಿಕೆ ಆಗಿರ್ತಾರೆ, ಯಾವಾಗಲೂ ಆಶಾವಾದಿಗಳಾಗಿರ್ತಾರೆ, ಚುರುಕು ಬುದ್ಧಿ ಇರುತ್ತೆ, ಅಂದರೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಆಮೇಲೆ ಪೇಷನ್ಸ್ ತುಂಬ ಇರುತ್ತೆ, ಯಾರಿಗೂ ಹಿಂಸೆ ಮಾಡಲ್ಲ, ಸನ್ಮತಿ ಇರುತ್ತೆ. ಇವರೆಲ್ಲ ಸಾತ್ವಿಕರ ಗುಂಪಿಗೆ ಸೇರಿದವರು. ಇನ್ನು ನೆಕ್ಸ್ಟು ರಾಜಸಿಕ ಅಂತ. ಧೈರ್ಯ, ಹೋರಾಟ ಮನೋಭಾವ ಇರುತ್ತೆ. ಇವರಲ್ಲಿ ಪೀತ್ಯ ದ್ರವ್ಯ ಅಧಿಕವಾಗಿರುತ್ತೆ. ಸೊ ರಕ್ತ ಜಾಸ್ತಿ ಇರೋರು ಸಾತ್ವಿಕ,
ಪೀತ್ಯ ದ್ರವ್ಯ ಅಂತ ಅಧಿಕವಾಗಿರೋರಿಗೆ ರಾಜಸಿಕ ಅಂತ. ಇವರಿಗೆ ಧೈರ್ಯ ಇರುತ್ತೆ, ಹೋರಾಟ ಮಾಡ್ತಕ್ಕಂಥ ಮನೋಭಾವ ಇರುತ್ತೆ ಅಂತ. ಇನ್ನು ತಾಮಸಿಕ, ಭಾಳ ಈಸಿಯಾಗಿ ಹೇಳ್ಬೋದು. ತಾಮಸಿಕ ಅಂದ್ರೆ ಏನು? ಸೋಮಾರಿಗಳು, ಮಂದಗತಿಗಳು, ಮತ್ತು ಇವರಲ್ಲಿ ಕಫ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಂತ. ಕಫ ಗೊತ್ತಲ್ಲ ನಿಮಗೆ? ಕಫ ಅಂದ್ರೇ ಒಂಥರ ಇಸ್ ಲೈಕ್ ಅದು ಸಮಥಿಂಗ್ ವೆಂಟ್ ರಾಂಗ್ ಅನ್ಸ್ಬಿಡುತ್ತೆ ನಿಮಗೆ. ಕಫ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಅಂತ ಅನ್ಕೋಬೋದು ಅವ್ರು ನೋಡಿದಾಗ. ಅವ್ರಿಗೇನೋ ನ್ಯೂನತೆಯಿಂದ ಬಳಲ್ತಾ ಇರ್ತಾರೆ ಅಂತ ಕಫ ಅಂತ ಅನ್ನೋ ಮೀನಿಂಗ್ ಬಂದಾಗ. ಸೊ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಅರ್ಥ ಆಯ್ತು ನಿಮಗೆ. ಈ ಕ್ಲಾಸಿಫಿಕೇಷನ್ ಯಾರು ಮಾಡ್ತಾರೆ ಅಂದರೆ ಗ್ರೀಕರು. ಇದೆಲ್ಲ ಕೇಳಿದ್ರೆ ಇದನ್ನು ಯಾವುದೋ ಒಂದು ಪೇಪರ್ 1 ಅನಿಸುತ್ತೆ, ಯಾವುದೋ ವರ್ಷದ ಪೇಪರಲ್ಲಿ ಅದನ್ನು ನಿಮಗೆ ನಾನು ಓದಬೇಕಾದ್ರೆ ನನಗೆ ಎಲ್ಲೋ ನಾನೇ ಓದಂತ ನೆನಪೋದು. ನಾನು ಅದಕ್ಕೆ ಹೇಳಿದ್ದು. ಸೊ TET ಎಕ್ಸಾಮು ಯಾವಾಗ ಸ್ಟಾರ್ಟ್ ಮಾಡಿದ್ರು ನಮ್ಮ ಸ್ಟೇಟಲ್ಲಿ, ಅಲ್ಲಿಂದ 2023 ತನಕ ನಡೆದಿರ್ತಕ್ಕಂಥ ಎಲ್ಲ TETಯ ಪ್ರೀವಿಯಸ್ ಕ್ವಶನ್ ಪೇಪರ್ನ ಇಟ್ಕೊಂಡು ಏನು ಮಾಡಬೇಕು, ರೆಫರ್ ಮಾಡಬೇಕು ನೀವು. ಆವಾಗಲೇ ನಿಮಗೆ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ವಿವರಣಾತ್ಮಕ ಮಾದರಿಯಲ್ಲಿ ಬರ್ತಕ್ಕಂಥ TET ಬುಕ್ಸ್ನ ರೆಫರ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟು, ನಿಮಗೆ ತುಂಬ ಯೂಸ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ ಇನ್ನೊಂದು ಸಲ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸಾತ್ವಿಕ ಅಂದರೆ ಏನು? ಆ್ಯಕ್ಟಿವ್ ಆಗಿರೋರು, ತಾಳ್ಮೆ ಇರೋರು, ಸನ್ಮತಿ ಇರೋರು, ಆಶಾವಾದಿಗಳು ಮತ್ತು ಹೊಂದಾಣಿಕೆ ಇರೋರು. ಇವರಿಗೆ ರಕ್ತ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಂತ. ಇನ್ನು ನೆಕ್ಸ್ಟು ರಾಜಸಿಕ ಅಂತ, ಧೈರ್ಯ ಮತ್ತು ಹೋರಾಟದ ಮನೋಭಾವನ ಹೊಂದಿರ್ತಾರೆ. ಇವರಿಗೆ ಪೀತ್ಯ ದ್ರವ್ಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಬಂದು ತಾಮಸಿಕ ಅಂತ, ಯಾವಾಗಲೂ ಸೋಮಾರಿಗಳು ಆಗಿರ್ತಾರೆ, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹಿಂಜರಿತಾ ಇರ್ತಾರೆ. ಇವರಿಗೆ ಕಫ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಅವರು ತಾಮಸಿಕ, ಆಯ್ತು. ಅರ್ಥ ಆಯ್ತು ನಿಮಗೆ? ಇದು ಗ್ರೀಕರ ವರ್ಗೀಕರಣ ಇತ್ತು. ಸೊ ನೆಕ್ಸ್ಟು ಕೇನ್ಸ್ ವರ್ಗೀಕರಣ ಅಂತ. ಕೇನ್ಸ್ರವರ ವರ್ಗೀಕರಣ ಸ್ವಲ್ಪ ಇದು PDF ಫೈಲು ಸರಿಯಾಗಿ ಅವರು ಸ್ಕ್ಯಾನ್ ಮಾಡಿಲ್ಲ, ಸ್ವಲ್ಪ ಕತ್ಲೆ ಕಾಣ್ತಾಯಿದೆ. ಒಂಚೂರು ನಿಮ್ಮ ಮೊಬೈಲ್ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ, ಕ್ಲಿಯರಾಗಿ ಕಾಣುತ್ತೆ ಇದು. ಸೊ ನಿಮಗೆ ಗ್ರೀಕರ ವರ್ಗೀಕರಣ 3: ಸಾತ್ವಿಕ, ರಾಜಸಿಕ ಮತ್ತು ಇನ್ನೊಂದು ಬಂದು ತಾಮಸಿಕ ಅಂತ. ಈಗ ಕೇನ್ಸ್ರವರ ವರ್ಗೀಕರಣ ಇದೆ ಇಲ್ಲಿ. ದುಂಡುಕಾಯ ಅಂದರೆ ಏನು ಅಂತ. ಕೇನ್ಸ್ರವರ ವರ್ಗೀಕರಣ: ಕುಳ್ಳ, ದಪ್ಪ, ದುಂಡಾಗಿ, ಸಾಹಸ ಪ್ರಿಯರು, ಹಾಸ್ಯ ಪ್ರಿಯರು ಇರುತ್ತಾರೆ. ಇವರು ಬಹುರ್ಮುಖಿಗಳು ಅಂತ. ಬಹುರ್ಮುಖಿಗಳು, ಆಯಿತಾ. ನೋಡಿ, ದುಂಡಕಾಯ ಇದನ್ನು ಕೇಳಿದರೆ ಬಹುರ್ಮುಖಿಗಳು ಮತ್ತು ಅಂತರ್ಮುಖಿಗಳು ಅನ್ನೋ ಪದಕ್ಕೆ ಇಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಕೇಳಲಾಗಿತ್ತು ಇಲ್ಲಿ. ನೋಡಿ, ಹೇಳಿ ದುಂಡಕಾಯರು ಅಂದರೆ ಏನು? ದಟ್ ಈಸ್ ಕುಳ್ಳಿಗಿರ್ತಾರೆ, ದಪ್ಪಕ್ಕಿರ್ತಾರೆ, ದುಂಡಾಗಿ ಸಾಹಸ ಪ್ರಿಯರಾಗಿರ್ತಾರೆ ಮತ್ತು ಹಾಸ್ಯ ಪ್ರಿಯರಾಗಿರ್ತಾರೆ. ಈಗ ಕುಳ್ಳಿಗಿರೋರೆಲ್ಲ ಬಹುತೇಕ ಹಾಸ್ಯ ಪ್ರಿಯರೇ ಅವರು, ನಿಮಗೆಲ್ಲ ಗೊತ್ತಿದೆ ನೈಜವಾಗಿ ಇವೆಲ್ಲವೂ ಕೂಡ. ಸೊ ಇವರು ಬಹಿರ್ಮುಖಿಗಳು ಅಂತವ್ರು ಕರೆಯೋದು ನಾವು ಯಾರನ್ನು? ಈ ದುಂಡಕಾಯರನ್ನು. ಅರ್ಥ ಆಯ್ತು ನಿಮಗೆ? ಸೊ ನೆಕ್ಸ್ಟು ಇನ್ನೊಂದು ದೃಢಕಾಯ. ದುಂಡಕಾಯ ಬೇರೆ, ದೃಢಕಾಯ ಬೇರೆ, ಅರ್ಥ ಮಾಡ್ಕೊಳ್ಳಿ, ಅದನ್ನು ಕನ್ಫ್ಯೂಸ್ ಆಗಬೇಡಿ. ಸೊ ನೆಕ್ಸ್ಟು ಅಥೆಟಿಕ್ ಅಂತಾರೆ ಇವ್ರನ್ನ, ದೃಢಕಾಯರನ್ನು. ಸೊ ದಷ್ಟಪುಷ್ಟ ದೇಹ, ಹೋರಾಟ, ಸಾಹಸ ಮನೋಭಾವ, ಸಮತೋಲನಮುಖವಾಗಿರುತ್ತೆ ಅಂತ. ಅವರು ಬಹಿರ್ಮುಖಿಗಳು. ಯಾರವರು? ದುಂಡಕಾಯರು. ಇವರು ದೃಢಕಾಯ, ಅಥೆಂಟಿಕ್ ಅಂತ. ದಟ್ ಈಸ್ ಸಮತೋಲನಮುಖಿಗಳಾಗಿರ್ತಾರೆ ಅಂತ. ಯಾರು? ದೃಢಕಾಯರು. ಹೋರಾಟ ಮನೋಭಾವ ಇರುತ್ತೆ, ದಷ್ಟಪುಷ್ಟವಾಗಿರ್ತಾರೆ ಮತ್ತು ಸಾಹಸ ಮನೋಭಾವ ಇರುತ್ತೆ ಅಂತ. ನೆಕ್ಸ್ಟು ನೀಳಕಾಯರು. ಉದ್ದವಾಗಿ, ತೆಳ್ಳಗೆ, ಬಡುಕಾಗಿರ್ತಾರೆ ಅಂತ. ಹೆಚ್ಚು ಕನಸು ಕಾಣುವವರು ಇವರು. ಸೊ ನೀಳಕಾಯರು ಅಂದರೆ ಜಾಸ್ತಿ ಡ್ರೀಮ್ಸನ್ನೇ ಕಾಣ್ತಕ್ಕಂಥವ್ರು ಅಂತ. ಸೊ ಇವರು ಅಂತರ್ಮುಖಿ ಆಗಿರ್ತಾರೆ ಅಂತ. ಅರ್ಥ ಆಯ್ತಾ? ಸೊ ದುಂಡುಕಾಯರು ಬಹಿರ್ಮುಖಿಗಳು, ನೀಳಕಾಯರು ಅಂತರ್ಮುಖಿಗಳು ಅಂತ. ಅಂದರೆ ನೀಳಕಾಯರು ಅಂದರೆ ಉದ್ದವಾಗಿರ್ತಾರೆ, ಜಾಸ್ತಿ ಡ್ರೀಮ್ಸ್ನ ಇಟ್ಕೊಂಡಿರ್ತಾರೆ, ಸೊ ಬಡಬಡಕಲಾಗಿರ್ತಾರೆ ಇವರು, ಆಯಿತಾ. ಇನ್ನು ವಿರೂಪಕಾಯ ಅಂತ, ಇದಕ್ಕೇ ಗೊತ್ತಾಗ್ಬಿಡುತ್ತೆ, ನೀವು ಹೇಳಲೇಬೇಕಿಲ್ಲ ಅದನ್ನು. ಸಾಮಾಜಿಕವಾಗಿ ಹಿಂದುಳಿದವರು, ಇವರು ಅಂಗವಿಕಲೆಯಿಂದ ಕೂಡಿರುತ್ತಾರೆ ಅಂತ. ವಿರೂಪಕಾಯ ಅಂದರೆ ವಿರೂಪವಾಗಿರೋದು ಅಂತ. ಅದು ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಯಾವುದೋ ಒಂದು ದೇಹದ ನ್ಯೂನತೆಯನ್ನು ಹೊಂದಿರೋರು ಅಂತ. ಅಂದರೆ ನಾವು ಈಗ ಫಿಸಿಕಲಿ ಚಾಲೆಂಜ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಒಂದು ಪೂರಕವಾಗಿ ಇದೊಂದು ಅರ್ಥ ಬರ್ತಿದೆ. ಸೊ ವಿರೂಪಕಾಯ ಅಂದರೆ ಸಾಮಾಜಿಕವಾಗಿ ಹಿಂದುಳಿದವರು, ಇವರು ಅಂಗವಿಕಲತೆಯಿಂದ ಕೂಡಿರುತ್ತಾರೆ ಅಂತ. ಅದು ವಿರೂಪಕಾಯ ಆಗುತ್ತೆ ಅಂತ, ಆಯಿತಾ. ಸೊ ದುಂಡುಕಾಯ, ದೃಢಕಾಯ, ನೀಳಕಾಯ ಮತ್ತು ವಿರೂಪಕಾಯ ಅಂತ. ಬಹಿರ್ಮುಖಿ, ಅಂತರ್ಮುಖಿ. ಸೊ ದುಂಡುಕಾಯ ಅಂದರೆ ಕುಳ್ಳಿಗಿರ್ತಾರೆ, ಅವರು ಬುದ್ಧಿವಂತರಾಗಿರ್ತಾರೆ, ಅರ್ಥ ಆಯ್ತಾ. ಅವ್ರನ್ನ ನಾವು ಬಹಿರ್ಮುಖಿಗಳು ಅಂತ ನಾವು ಕರಿತೀವಿ ನಾವು. ನೆಕ್ಸ್ಟು ದೃಢಕಾಯ ಅಂದರೆ ಏನು? ಸಾಹಸ ಪ್ರವೃತ್ತಿ ಇರುತ್ತೆ, ಹೋರಾಟ ಮನೋಭಾವ ಇರುತ್ತೆ, ಇವರು ಸಮತೋಲನಮುಖಿಗಳಾಗಿರ್ತಾರೆ ಅಂತ. ಇನ್ನು ನೀಳಕಾಯ ಅಂದರೆ ಭಾಳ ಉದ್ದವಾಗಿರ್ತಾರೆ, ಜಾಸ್ತಿ ಕನಸನ್ನೇ ಕಾಣ್ತಿರ್ತಾರೆ ಅಂತ. ಇವರು ಅಂದರೆ ಬಡಕಾಗಿರ್ತಾರೆ ಅಂತ. ಇನ್ನು ವಿರೂಪಕಾಯ ಅಂದರೆ ಏನು? ಈ ನೀಳಕಾಯರನ್ನು ದಟ್ ಈಸ್ ಅಂತರ್ಮುಖಿಗಳು ಅಂತ ಹೇಳ್ತೀವಿ. ದುಂಡುಕಾಯರನ್ನು ಬಹಿರ್ಮುಖಿ ಅಂತ ಹೇಳ್ತೀವಿ. ಇನ್ನು ವಿರೂಪಕಾಯ ಅಂದ್ರೆ ಏನು? ಸಾಮಾಜಿಕವಾಗಿ ಹಿಂದುಳಿದವರು ಅಂತ. ಇವರು ಅಂಗವಿಕಲೆಯಿಂದ ಬಳಲ್ತಾ ಇರ್ತಾರೆ ಅಂತ. ಅರ್ಥ ಆಯ್ತು ನಿಮಗೆ? ಸೊ ಇದಿಷ್ಟು ಇಲ್ಲಿ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನ ನೋಡೋಣ ಈಗ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಭಾಳ ಈಸಿಯಾಗಿ. ಅನುವಂಶೀಯತೆ, ಪರಿಸರ, ದೈಹಿಕ ರಚನೆ, ನಿರ್ಲಾರ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿ, ಅದರ ನಾಯಕ ಗ್ರಂಥಿ ಅಂತಾರೆ, ಲೈಂಗಿಕ ಹಾರ್ಮೋನುಗಳು, ಕುಟುಂಬದ ಪ್ರಭಾವ, ಶಾಲೆಯ ಒಂದು ಪ್ರಭಾವ ಅಂತ. ಇವೆಲ್ಲ ಕೇಳ್ಬೋದು ನಿಮಗೆ ಹೇಳಿಕೆ ಆಧಾರಿತ ಪ್ರಶ್ನೆಗಳಲ್ಲಿ ಕೇಳ್ಬೋದು. ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ
ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಹಿಂಗೆ ಕೇಳ್ಬೋದು ನಿಮಗೆ. ನೋಡಿ 8 ಪಾಯಿಂಟನ್ನೇ ಕೊಟ್ಟಿದ್ದಾರೆ, ಎಲ್ಲೂ ಕನ್ಫ್ಯೂಸ್ ಆಗ್ಬಿಡ್ದು ಅಂತ. ಒಂದು ಅನುವಂಶೀಯತೆ, ಪರಿಸರ, ದೈಹಿಕ ರಚನೆ, ನಿರ್ನಾಳ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿ, ಲೈಂಗಿಕ ಹಾರ್ಮೋನುಗಳು, ಕುಟುಂಬದ ಪ್ರಭಾವ ಮತ್ತು ಶಾಲೆಯ ಪ್ರಭಾವ ಅಂತ. ಇಷ್ಟು ಕೂಡ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಾಗಿವೆ. ಸೊ ಇದಿಷ್ಟು ಭಾಳ ಪ್ರಮುಖವಾಗಿ ನಾವೆಲ್ಲವನ್ನು ತಿಳ್ಕೊಂಡಿವಿ ಅಂದರೆ ಈ ಕ್ಲಾಸಲ್ಲಿ ನಾವು ಈಗ ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲವನ್ನ ಹೇಳ್ಬಿಟ್ರೆ ಸೊ ಬೋರ್ ಆಗಿಬಿಡುತ್ತೆ, ಬೇಡ ಅದನ್ನು. ಹಾಗಾಗಿ ಸೊ ಇದುವರೆಗೂ ಏನು ಹೇಳಿದೆ ಅದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡೋಣ ಈಗ ಒಂದು 10 ನಿಮಿಷ ಆಯಿತಾ. ಈಗ ಸೊ ನಾವು ಸ್ಟಾರ್ಟ್ ಮಾಡೋದು ಕಲಿಕಾ ವರ್ಗಾವಣೆಯಿಂದ. ತಡೆಯ ಒಂದು ಪೇಜನ್ನು ಓಪನ್ ಮಾಡ್ತಾಯಿದ್ದೀನಿ ಈಗ ಕಾಲ್ ಆಫ್ ಮಾಡಿಬಿಟ್ಟು. ಸೊ ಜಸ್ಟ್ ವಿತಿನ್ 10 ಮಿನಿಟ್ಸಲ್ಲಿ ಇಮಿಡಿಯೇಟ್ ಹೈಲೈಟ್ಸ್ ಮಾತ್ರ ಹೇಳ್ಬಿಡ್ತೀನಿ ಈಗ ಕಲಿಕಾ ವರ್ಗಾವಣೆಯಿಂದ ಆಯಿತಾ. ನಾನು ಯಾವಾಗಲೂ ನೀವೇನೇ ಓದ್ಕೊಂಡ್ರು ಕೂಡ ರಿವಿಷನ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಏನೇ ಓದಿದ್ರೆ ಏನಾಗುತ್ತೆ ಅದು ಮರ್ತೋಗ್ಬಿಡುತ್ತೆ ಆಯಿತಾ. ಸೊ ಕಲಿಕಾ ವರ್ಗಾವಣೆ ನೋಡಿ, ಒಂದು ಸನ್ನಿವೇಶದಲ್ಲಿ ಕಲಿತಂಥ ಜ್ಞಾನ ತರಬೇತಿ ಇನ್ನೊಂದು ಸನ್ನಿವೇಶದಲ್ಲಿ ವರ್ಗಾವಣೆ ಆಗುತ್ತೆ ಅಂದರೆ ಅದನ್ನು ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಇದರಲ್ಲಿ ಹಲವಾರು ವಿಧಗಳು ಬರುತ್ತೆ. ಒಂದು ಧನಾತ್ಮಕ ಕಲಿಕಾ ವರ್ಗಾವಣೆ, ಶೂನ್ಯ ವರ್ಗಾವಣೆ, ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಇರುತ್ತೆ. ಇನ್ನೂ ಹಲವಾರು ವಿಧಗಳಿದೆ, ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು. ನೋಡಿ ಇಲ್ಲಿ ಕೂಡಿದರೆ ಒಂದು ಸನ್ನಿವೇಶದಲ್ಲಿ ಕಲಿತಂಥ ಒಂದು ಜ್ಞಾನ ಅಂತಕ್ಕಂಥ ತರಬೇತಿಯು ಇನ್ನೊಂದು ಸನ್ನಿವೇಶದಲ್ಲಿ ಅದು ಹೆಚ್ಚು ಪರಿಣಾಮಕಾರಿ ಆದರೆ ಅದನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ನಾವು ಹೇಳುವಂಥದ್ದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನಾವು ಮ್ಯಾಥ್ಸಲ್ಲಿ ಪಡ್ಕೊಂಡಂಥ ಜ್ಞಾನ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಕೆಲವೊಂದು ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಅದು ಹೆಲ್ಪ್ ಮಾಡಿದ್ರೆ ಅದನ್ನು ಇಲ್ಲಿ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ ನಾವು. ಸೊ ಅದೇ ಥರ ಬೈಸ್ಕಲ್ ನಾವು ಏನು ಓಡಿಸ್ಲಿಕ್ಕೆ ಕಲ್ತ್ಕೊಳ್ತೀವಿ ಅದು ಬಂದುಬಿಟ್ಟು ನೆಕ್ಸ್ಟು ದ್ವಿಚಕ್ರ ವಾಹನವನ್ನು ಓಡಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ರೆ ಸೊ ಅದು ಕೂಡ ಇಲ್ಲಿ ಧನಾತ್ಮಕ ಕಲಿಕಾ ವರ್ಗಾವಣೆಗೆ ಉದಾಹರಣೆ ಆಗುತ್ತೆ. ಸೊ ನೆಕ್ಸ್ಟು ಒಂದು ಸನ್ನಿವೇಶದಲ್ಲಿ ಕಲಿತಂಥ ವಿಷಯ ಇನ್ನೊಂದು ಸನ್ನಿವೇಶದಲ್ಲಿ ಅದು ಅಡ್ಡಿಪಡಿಸಿರೋದನ್ನು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ. ಸೊ ಯಾವುದೋ ಒಂದು ಟೈಮಲ್ಲಿ ಒಂದು ಕಲ್ತ್ಕೋತೀವಿ ನಾವು ಕಲಿಕೆ ಏನಾದರೂ ಅದನ್ನು ಇನ್ನೊಂದು ಸಂದರ್ಭ ಸನ್ನಿವೇಶದಲ್ಲಿ ಒಳಪಡಿಸಿದಾಗ ಅಡ್ಡಿಪಡಿಸೋದನ್ನು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ನಾವು ಕರಿತೀವಿ ಅಂತ. ಸೊ ಈಗ ಕನ್ನಡ ಭಾಷೆ ಕಲಿತ ನಂತರ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕಾದ್ರೆ ವಾಕ್ಯ ರಚನೆಯಲ್ಲಿ ತಪ್ಪಾಗುತ್ತೆ ಅಂತ ಅದನ್ನು ನಾವೇನಂತ ಕರಿತೀವಿ ಅಂದರೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ. ಶೂನ್ಯ ವರ್ಗಾವಣೆ ಅಂದರೆ ಏನು? ಯಾವುದೇ ಪರಿಣಾಮ ಬೀರದೇ ಇರೋದು ಶೂನ್ಯ ವರ್ಗಾವಣೆ. ಸೊ ಯಾವುದೋ ಒಂದು ಟೈಮಲ್ಲಿ ಕಲಿತಂಥ ಕಲಿಕೆ ತರಬೇತಿ ಇನ್ನೊಂದು ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇದ್ದಾಗ ಅಂತಹ ವರ್ಗಾವಣೆಯನ್ನು ಶೂನ್ಯ ವರ್ಗಾವಣೆ ಅಂತ ಕರೆಯೋದು ನಾವು. ಈಗ ನೀವು ಬೀಜಗಣಿತದಲ್ಲಿ ಪಡ್ಕೊಂಡಂಥ ಜ್ಞಾನ ಇತಿಹಾಸ ಮತ್ತು ಪೌರನೀತಿಯನ್ನು ಕಲಿಬೇಕಾದ್ರೆ ಯಾವುದೇ ಪರಿಣಾಮ ಬೀರಲ್ಲ ಅಂದರೆ ಅದು ಬಂದ್ಬಿಟ್ಟು ಏನಾಗುತ್ತೆ, ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ಸೊ ಮ್ಯೂಸಿಕ್ಕನ್ನು ಕಲ್ತ್ಕೊಂಡಾಗ ಅದು ವಿಮಾನವನ್ನು ಹಾರಿಸ್ಲಿಕ್ಕೆ ಅದು ಯಾವುದೇ ಥರದ ಪ್ರಯೋಜನ ಆಗಲಿಲ್ಲ ಅಂದರೆ ಅದು ಶೂನ್ಯ ವರ್ಗಾವಣೆ ಆಗುತ್ತೆ ಅಂತ. ಅಂದರೆ ಮ್ಯೂಸಿಕ್ಕು ವಿಮಾನವನ್ನು ಹಾರಿಸ್ಲಿಕ್ಕೂ ಸಂಬಂಧ ಇಲ್ಲ, ಅಂದರೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇರೋದು ಅಂತ ಅದನ್ನು ಇಲ್ಲಿ ಶೂನ್ಯ ವರ್ಗಾವಣೆ ಅಂತ ಕರಿತೀವಿ ಅಂತ ಆಯಿತಾ. ಸೊ ಯಾವುದೋ ಒಂದು ಮಗು ಸ್ಕೂಲಲ್ಲಿ ಏನು ಕಲ್ತ್ಕೊಡುತ್ತೆ ಅದನ್ನು ತನ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊತ್ತೆ ಅಂದರೆ ಅದನ್ನು ಪಾರ್ಶ್ವ ವರ್ಗಾವಣೆ ಅಂತ ಹೇಳ್ತೀವಿ. ಇನ್ನು ಲಂಬ ವರ್ಗಾವಣೆ ಅಂದರೆ ಏನು? ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗುವುದನ್ನು ನಾವು ಲಂಬಾವಣೆ ವರ್ಗಾವಣೆ. ಒಂದು ಹಂತದ ಕಲಿಕೆ ಅದಕ್ಕಿಂತ ಇನ್ನೂ ಉನ್ನತ ಹಂತದ ಕಲಿಕೆಗೆ ಅದು ಹೆಲ್ಪ್ ಮಾಡಿದ್ರೆ ಅದು ಲಂಬ ವರ್ಗಾವಣೆ ಆಗುತ್ತೆ. ಈಗ A+B² ಅದು A+B3ಗೆ ಸಹಕಾರಿಯಾಗುತ್ತೆ ಅಂತ. ಸೊ ಅಲ್ಲಿಗೆ ಏನಾಯಿತು, A+B² ಏನದು ಒಂದು ಹಂತದ ಕಲಿಕೆ ಇದೆ, ಅದು A+B3 ಅನ್ನೋದು ಅದು ಉನ್ನತ ಹಂತದ ಕಲಿಕೆ ಅಂತ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಆಯಿತಾ. ಸೊ ನೆಕ್ಸ್ಟು ನಮ್ಮ ದೇಹದ ಒಂದು ಪಾರ್ಶ್ವಕ್ಕೆ ತರಬೇತಿಯನ್ನು ಕೊಟ್ಟಾಗ ಅಟ್ ದ ಸೇಮ್ ಟೈಮ್ ಅದು ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆ ಆದಾಗ ಏನಾಗುತ್ತೆ, ಅದು ದ್ವಿಪಾರ್ಶ್ವ ವರ್ಗಾವಣೆ ಆಗುತ್ತೆ. ಸೊ ಬಲಗೈಯಲ್ಲಿ ಒಂದು ಬರವಣಿಗೆಯನ್ನು ಬರೀತಕ್ಕಂಥ ಒಬ್ಬ ವ್ಯಕ್ತಿಗೆ ಅಷ್ಟೇ ಸುಲಭವಾಗಿ ಭಾಳ ಈಸಿಯಾಗಿ ಎಡಗೈಯಲ್ಲೂ ಕೂಡ ಅವನು ಬರವಣಿಗೆಯನ್ನು ಬರೀತಾನೆ ಅಂದರೆ ಅದು ದ್ವಿಪಾರ್ಶ್ವ ವರ್ಗಾವಣೆ ಆಗುತ್ತೆ ಅಂತ. ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದೀನಿ ನಾನು. ಇನ್ನು ಸಮೂಹ ಗತಿಶಾಸ್ತ್ರದ ಬಗ್ಗೆ ಹೇಳಿದೆ, ಅದು ಗ್ರೂಪ್ ಡೈನಾಮಿಕ್ ಅಂತಕ್ಕಂಥ ಇಂಗ್ಲೀಷ್ ವರ್ಡಿಂದ ಬಂದಿದೆ ಅದು. ಸೊ ಗ್ರೂಪ್ ಅಂದರೆ ಸಮೂಹ, ಡೈನಾಮಿಕ್ ಅಂದರೆ ಬಲ ಅಂತ ಅರ್ಥ ಅಷ್ಟೇ ಆಯಿತಾ. ಒಂದು ಸಮೂಹದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆಯ ಸಂಬಂಧವನ್ನು ನಾವು ಇಲ್ಲಿ ಏನಂತೀವಿ, ಅದನ್ನು ಸಮೂಹ ಗತಿಶಾಸ್ತ್ರ ಅಂತ ಕರೆಯೋದು ಅಷ್ಟೇ, ಏನಿಲ್ಲ ಅದನ್ನು ಆಯಿತಾ. ಇನ್ನು ಇದರ ಫೀಚರ್ಸ್ ಬಗ್ಗೆ ಹೇಳಿದೆ, ಜಾಸ್ತಿ ಮೆಂಬರ್ಸ್ ಇರ್ತಾರೆ ಅಲ್ಲಿ, ಹಲವಾರು ಉದ್ದೇಶವನ್ನು ಈಡೇರಿಸಲಿಕ್ಕೆ ಒಂದು ಸಮೂಹ ರಚನೆ ಆಗಿರುತ್ತೆ. ಸೊ ಅಲ್ಲಿ ಒಬ್ಬ ನಾಯಕ ಅಂತ ಇರ್ತಾನೆ. ಕ್ಲಾಸ್ ರೂಮ್ಸಲ್ಲಿ ಶಿಕ್ಷಕರೇ ಈ ಸಮೂಹದ ಒಂದು ನಾಯಕರಾಗಿರ್ತಾರೆ, ಅವೆಲ್ಲ ಹೇಳಿದ್ದೀನಿ ನಾನು. ಇನ್ನು ಭಾಳ ಪ್ರಮುಖವಾಗಿ ಸಮೂಹದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಸಲಹೆ, ಸಹಾನುಭೂತಿ ಮತ್ತು ಅನುಕರಣೆ. ಭಾಳ ಈಸಿ ಈ ಮೂರು ಕೂಡ. ನೆಕ್ಸ್ಟು ಅದಾದ ಮೇಲೆ ಸಮಾಜ ಮಿತಿ ಬಗ್ಗೆ ಹೇಳಿದೆ ನಾನು. ಸಮಾಜ ಮಿತಿ ಅಂದರೆ ಏನು? ಒಂದು ಸಮೂಹ ರಚನೆಯನ್ನು ವಿಶ್ಲೇಷಿಸಿ ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡಿದ್ರೆ ಅದನ್ನು ಸಮಾಜ ಮಿತಿ ಅಂತ ಹೇಳ್ತೀವಿ ಅಂತ. ಸೊ ಮೊದಲನೇ ಬಾರಿಗೆ 1934ರಲ್ಲಿ JL ಮೊರೇನಾ ಅಂತಕ್ಕಂಥವ್ರು ಆಸ್ಟ್ರಿಯಾ ದೇಶದವರು ಈ ಒಂದು ಸಮಾಜ ಮಿತಿ ಅಂತಕ್ಕಂಥ ಪದವನ್ನು ಅವರು ಇಲ್ಲಿ ಫಸ್ಟ್ ಬಳಸ್ತಾರೆ, ಅದ್ರ ಬಗ್ಗೆ ಹೇಳಿದೆ ನಾನು. ಸೊ ಇನ್ನು ನೆಕ್ಸ್ಟು ಇಲ್ಲಿ ಈ ನಕ್ಷತ್ರ, ಜೋಡಿ, ತಿರಸ್ಕೃತ ಮತ್ತು ಒಂಟಿಗ ಇದ್ರ ಬಗ್ಗೆ ಎಲ್ಲ ಹೇಳಿದೆ ನಾನು, ಏನೆಲ್ಲ ಮೀನಿಂಗ್ ಬರುತ್ತೆ ಅಂತ. ನಕ್ಷತ್ರ, ಜೋಡಿ, ತಿರಸ್ಕೃತ, ಒಂಟಿಗ ಅಂತ. ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರು ನಕ್ಷತ್ರ ಆಗುತ್ತೆ ಇಲ್ಲಿ. ಜೋಡಿ ಅಂದರೆ ಏನು? ಒಬ್ಬರು ಇನ್ನೊಬ್ಬರಿಂದ ಆಯ್ಕೆಗೊಂಡಂಥ ವ್ಯಕ್ತಿಗಳು ಅಂತ. ತಿರಸ್ಕೃತ ಅಂದರೆ ಏನು?
ಸೊ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಆದರೆ ನಾವು ಮಾತ್ರ ಯಾರಿಂದಲೂ ಆಯ್ಕೆ ಆಗಲ್ಲ, ಅದನ್ನು ರಿಜೆಕ್ಷನ್, ತಿರಸ್ಕೃತ ಅಂತ ಕರೆಯೋದು. ಒಂಟಿಗ ಅಂದರೆ ಏನು, ಯಾರನ್ನೂ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರಲ್ಲ, ಯಾರೂ ಆಯ್ಕೆ ಮಾಡಲ್ಲ ನಮ್ಮನ್ನು ಅಂತ, ಅದನ್ನು ಒಂಟಿಗ ಅಂತ ಹೇಳ್ತೀವಿ. ಅದನ್ನು ಭಾಳ ಈಸಿಯಾಗಿ ನಿಮ್ಮದೇ ಆದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದು ಕನೆಕ್ಟ್ ಆಗಿಬಿಡ್ತೀವಿ, ಕನ್ಫ್ಯೂಸ್ ಆಗಲ್ಲ. ಸೊ ನೆಕ್ಸ್ಟು ಸಂವಹನದ ಪ್ರಕಾರಗಳು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಎಲ್ಲವನ್ನು ಹೇಳಿಕ್ಕೆ ಹೋಗಲ್ಲ, ವಿಧಗಳು ಹೇಳ್ಬಿಡ್ತೀನಿ. ಏಕಮುಖ ಸಂವಹನ, ದ್ವಿಮುಖ ಸಂವಹನ, ಆಮೇಲೆ ಈ ಸಂವಹನ ವಿಧಗಳ ಬಗ್ಗೆ ಅವರು ಏನು ಸಿಂಬಲ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ರೇಖಾತ್ಮಕ ಚಿತ್ರವನ್ನು, ಅದನ್ನು ದಯಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ನೆನಪಿಟ್ಕೊಳ್ಬೇಕು. ಬೇಕಾದ್ರೆ ಸಿಂಬಲ್ ಕೊಟ್ಬಿಟ್ಟು ಇದು ಯಾವ ಸಂವಹನ ಅಂತ ಕೇಳ್ಬಿಡ್ತಾರೆ ಸೈಕಾಲಜಿಯಲ್ಲಿ, ಅವಾಗ ನಿಮ್ಗೆ ಗೊತ್ತಿರಬೇಕು ವಿಚಾರ ಅದು. ಏಕಮುಖ ಸಂವಹನ, ದ್ವಿಮುಖ ಸಂವಹನ, ಚಕ್ರ ಸಂವಹನ, ಸರಪಳಿ ಸಂವಹನ, ಕವೆ ಸಂವಹನ ಅಂತ. ಇದು ಮುಂದುವರೆದ ಭಾಗ 4ನೇದು ಇಲ್ಲಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮೇ ಬಿ ಅದೊಂದು ಮಿಸ್ ಆಗಿಬಿಡುತ್ತೆ ಅಂತ ನೋಡಿ, ಇಲ್ಲಿದೆಯಲ್ಲ ವೃತ್ತ ಸಂವಹನ ನಮೂನೆ ಅಂತ, ಆಯಿತಾ. ಇನ್ನು ಅದನ್ನು ಬಿಟ್ಟರೆ ವ್ಯಕ್ತಿತ್ವ ಬಗ್ಗೆ ಹೇಳಿದೆ ನಾನು, ಪರ್ಸನಾಲಿಟಿ ಅಂತ ಪದ ಇಂಗ್ಲೀಷಲ್ಲಿ, ಅದು ಗ್ರೀಕ್ ಭಾಷೆಯ ಪರ್ಸೋನಾ ಅಂತಕ್ಕಂಥ ಪದದಿಂದ ಬಂದಿದೆ. ಪರ್ಸೋನಾ ಅಂದರೆ ಏನು ಅಂದರೆ ಮುಖವಾಡ ಅಂತ. ಅಂದರೆ ಕೆಲವು ವರ್ಷಗಳ ಹಿಂದೆ ಏನಾಗ್ತಿತ್ತು, ಈ ಗ್ರೀಕ್ ಮತ್ತು ರೋಮನ್ ದೇಶಗಳಲ್ಲಿ ಈ ಪ್ರಸಿದ್ಧ ನಾಟಕಗಾರರು ಮುಖವಾಡಗಳನ್ನು ಧರಿಸ್ಕೊಂಡು ತಮ್ಮ ದೇಹದ ನಿಜವಾದ ಆಕಾರವನ್ನು ತೋರಿಸದೆ ಮುಖವಾಡವನ್ನು ಹಾಕ್ಕೊಂಡು ಪಾತ್ರಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾಯಿದ್ರು ಅಂತ. ಅಲ್ಲಿಂದ ಈ ಒಂದು ವ್ಯಕ್ತಿತ್ವ ಅಂತಕ್ಕಂಥ ಪದ ಇಲ್ಲಿ ಬರುತ್ತೆ ಅಂತ, ಆಯಿತಾ. ಸೊ ವ್ಯಕ್ತಿತ್ವ ಅಂದರೆ ನಮಗೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಒಬ್ಬ ವ್ಯಕ್ತಿಯಲ್ಲಿ ಇತರರಿಗಿಂತ ಭಿನ್ನವಾಗಿ ಕಾಣುವಂಥ ಅವನ ನಡತೆ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ದೈಹಿಕ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲದರ ಗುಣಲಕ್ಷಣವನ್ನು ನಾವು ಪರ್ಸನಾಲಿಟಿ ಅಂತ ಹೇಳುವಂಥದ್ದು, ಆಯಿತಾ. ಸೊ ಈ ಗಾಂಧೀಜಿ ಆಗಲಿ, ಸ್ವಾಮಿ ವಿವೇಕಾನಂದ ಆಗಲಿ, ನರೇಂದ್ರ ಮೋದಿಯವರಾಗಲಿ, ಇವೆಲ್ಲವೂ ಕೂಡ ಪರ್ಸನಾಲಿಟಿಗೆ ಒಂದು ಎಕ್ಸಾಂಪಲ್ ಆಗ್ತಕ್ಕಂಥ ವ್ಯಕ್ತಿಗಳು. ನೀವು ಯಾರು ಬೇಕಾದ್ರೂ ತಗೊಳ್ಳಿ, ರಾಮಕೃಷ್ಣ ಪರಮಹಂಸ ಆಗಿರ್ಬೋದು, ಈ ಸ್ಪೋರ್ಟ್ಸಲ್ಲಿ ತುಂಬ ಜನ ಇದ್ದಾರೆ, ಸಚಿನ್ ಆಗಿರ್ಬೋದು, ಐ ಥಿಂಕ್ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿರ್ಬೋದು, ಹೀಗೆ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಅದು ಬಿಟ್ಟರೆ ನಿಮಗೆ ಮದರ್ ತೆರೇಸಾ ಆಗಿರ್ಬೋದು, ಆಮೇಲೆ ಅದು ಬಿಟ್ಟರೆ ದಟ್ ಈಸ್ ಸಾಲುಮರದ ತಿಮ್ಮಕ್ಕ ಆಗಿರ್ಬೋದು. ಹಿಂಗೆ ತಗೊಂಡ್ರೆ ನೀವು ಯಾರು ಬೇಕಾದ್ರೂ ವ್ಯಕ್ತಿಗಳನ್ನು ತಗೊಳ್ಬೋದು ಪರ್ಸನಾಲಿಟಿಗೆ, ಆಯಿತಾ. ಇನ್ನು ಅದನ್ನು ಬಿಟ್ಟರೆ ನಾನು ನೆಕ್ಸ್ಟು ಇಲ್ಲಿ ಈ ಸಾತ್ವಿಕ, ಗ್ರೀಕರ ವರ್ಗೀಕರಣ ಹೇಳಿದೆ, ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತಕ್ಕಂಥದ್ದು 3, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಸಾತ್ವಿಕರು ಅಂದರೆ ಯಾರು, ಹೊಂದಾಣಿಕೆ ಆಗಿರ್ತಾರೆ, ಆಶಾವಾದಿಗಳಾಗಿರ್ತಾರೆ, ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಇವರಿಗೆ ರಕ್ತ ಜಾಸ್ತಿ ಇರುತ್ತೆ. ಇನ್ನು ರಾಜಸಿಕ ಅಂದರೆ ದಟ್ ಈಸ್ ಧೈರ್ಯ ಮತ್ತು ಹೋರಾಟ ಮನೋಭಾವನ ಹೊಂದಿರ್ತಾರೆ, ಇವರಿಗೆ ಪೀತ್ಯ ದ್ರವ್ಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು ತಾಮಸಿಕ ಅಂದರೆ ಸೋಮಾರಿಗಳು, ಏನು ಮಾಡಲಿಕ್ಕೂ ಹಿಂಜರಿತಾ ಇರ್ತಾರೆ, ಇವರಿಗೆ ಕಫ ಜಾಸ್ತಿ ಇರುತ್ತೆ, ಆಯಿತಾ. ಇನ್ನು ಕೇನ್ಸ್ ಅವರ ವರ್ಗೀಕರಣ ದುಂಡಕಾಯರು. ದುಂಡಕಾಯರು ಅಂದರೆ ಯಾರು, ಕುಳ್ಳಿಗಿರ್ತಾರೆ, ಜಾಸ್ತಿ ಬುದ್ಧಿವಂತರಾಗಿರ್ತಾರೆ ಅವರು. ಸೊ ಇವರನ್ನು ಬಹಿರ್ಮುಖಿಗಳು ಅಂತ ನಾವು ಹೇಳ್ತೀವಿ. ಇನ್ನು ದೃಢಕಾಯ, ದಟ್ ಈಸ್ ಅಥೆಟಿಕ್ ಅಂತಾರೆ ಅದನ್ನು, ಅಂದರೆ ಭಾಳ ದಷ್ಟಪುಷ್ಟವಾಗಿರ್ತಾರೆ, ದೇಹ ಆಕಾರ ಕೂಡ ಹಂಗೆ ಇರುತ್ತೆ, ಒಂದು ಹೋರಾಟ ಮನೋಭಾವ ಇರುತ್ತೆ, ಅವರಿಗೆ ಸಾಹಸ ಪ್ರವೃತ್ತಿ ಇರುತ್ತೆ, ಅವರು ಸಮತೋಲನ ಮುಖಿಗಳಾಗಿರ್ತಾರೆ ಅಂತ ದೃಢಕಾಯರು. ಇನ್ನು ನೀಳಕಾಯರು ಅಂದರೆ ನೋಡಲಿಕ್ಕೆ ಉದ್ದವಾಗಿರ್ತಾರೆ, ಸೊ ಕೆಲವೊಂದು ಬಡಕಲಾಗಿರ್ತಾರೆ, ಅವರು ಬಂದು ಅಂತರ್ಮುಖಿಗಳಾಗಿರ್ತಾರೆ ಅಂತ ನೀಳಕಾಯರು. ಇನ್ನು ವಿರೂಪಕಾಯರು, ಸೊ ಅವರು ಅಂಗವಿಕಲತೆಯಿಂದ ಬೆಳೀತಾ ಇರ್ತಾರೆ, ಅವರನ್ನು ನಿರೂಪಕಾಯರು ಅಂತ ಕರೆಯುವಂಥದ್ದು, ಅಂದರೆ ಸಾಮಾಜಿಕವಾಗಿ ನುಳಿದಿರ್ತಾರೆ ಅಂತ. ಇನ್ನು ಕೊನೆಯದಾಗಿ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು ಹೇಳಿದೆ ನಾನು. ಅನುವಂಶೀಯತೆ, ಪರಿಸರ, ದೈಹಿಕ ರಚನೆ, ನಿರ್ನಾಳ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿ, ಲೈಂಗಿಕ ಹಾರ್ಮೋನುಗಳು ಮತ್ತು ಕುಟುಂಬದ ಪ್ರಭಾವ, ಶಾಲೆಯ ಪ್ರಭಾವ ಅಂತ, ಇದಿಷ್ಟು. ಸೊ ಈ ಒಂದು ಕ್ಲಾಸಲ್ಲಿ ಭಾಳ ಪ್ರಮುಖವಾದಂಥ ಅಧ್ಯಾಯಗಳ ಬಗ್ಗೆ, ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಖಂಡಿತವಾಗಲೂ ನಿಮಗೆಲ್ಲರಿಗೂ ಸೊ ಅರ್ಥ ಆಗಿದೆ ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ ನಾನು. ಸೊ ದಯಮಾಡಿ ಈ ಒಂದು ಕ್ಲಾಸನ್ನು ನೀವೆಲ್ಲ ನೋಡಿದರೆ ಈಗ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕ್ಲಾಸು ಹೇಗಿತ್ತು, ಏನು ಕತೆ ಅಂತ. ನಾವೇನಾದರೂ ಚೇಂಜಸ್ ಮಾಡ್ಕೋಬೇಕು ನಮ್ಮ ಟೀಚಿಂಗಲ್ಲಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸಲಹೆಯನ್ನು, ನಿಮ್ಮ ಅಭಿಪ್ರಾಯಗಳನ್ನು ಭಾಳ ರೆಸ್ಪೆಕ್ಟ್ಫುಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೀನಿ, ಆಯಿತಾ. ಸೊ ಧನ್ಯವಾದ. ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ವೀಡಿಯೋನಲ್ಲಿ ನಿಮ್ಮನ್ನು ಹೇಗೇನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.